ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮೀ ಕಾಮರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋಲ್ಲಿ ನಾವು ಅಗೇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಕಂಟಿನ್ಯೂಷನ್ ಇರುತ್ತೆ. ಸೊ ಎಲ್ಲರೂ ತಿಳ್ಕೊಂಡಿರ್ಬೋದು ಇದೇನು ಡೈಲಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ಸೇ ಇದೆ ಅಂತ. ಎಸ್, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ಸ್ ವಾಸ್ಟ್ ಸಿಲೆಬಸ್ ಇದೆ. ನಾಟ್ ಓನ್ಲಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ಸ್, ಉಳ್ಕಿರೋ ಎಲ್ಲ ಯೂನಿಟ್ 10 ಯೂನಿಟ್ಸ್ ಇದೆ ನಿಮಗೇನು. ಆ 10 ಯೂನಿಟ್ಸ್ ಸಹ ವಾಸ್ಟ್ ಸಿಲೆಬಸ್ಸೇ ಇರುತ್ತೆ. ಸೊ ಟೈಮ್ ಹಿಡಿಯುತ್ತೆ. ಆ್ಯಂಡ್ ನಾನು ಪ್ರತಿಯೊಂದು ಡೀಟೇಲ್ಡ್ ಅಕಾರ್ಡಿಂಗ್ ಟು ಸಿಲೆಬಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿತಿದೆ ಅಂದ್ಕೊತೀನಿ. ಬಟ್ ಟಾಪಿಕ್ ಇಸ್ ಇಂಟ್ರೆಸ್ಟಿಂಗ್ ಅಲ್ವಾ? ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇಂಟ್ರೆಸ್ಟಿಂಗ್ ಟಾಪಿಕ್. ಸೊ ಹಾಗಾಗಿ ನಾನು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಟಾಪಿಕಿಂದ ಸ್ಟಾರ್ಟ್ ಮಾಡಿದ್ದು. ಸೊ ನಿಮಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ, ಓಕೆ ನಮಗೂ ಬರುತ್ತೆ ಅಂತ. ಬಿಕಾಸ್ ಇದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಹೇಗೆ ಅಂದರೆ ನಾರ್ಮಲ್ ಡೇ ಟು ಡೇ ಲೈಫಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿರೋ ಥಿಂಗ್ಸ್ನ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಲ್ಲಿ ಇರುತ್ತೆ ಅಲ್ವಾ. ಸೊ ಓನ್ಲಿ ಫ್ಯೂ ಕಾನ್ಸೆಪ್ಟ್ಸ್ ನಾವು ಹೊಸದು ಕಲಿತೀವಿ, ಹೊಸ ನೇಮ್ಸ್ ಕಲಿತೀವಿ. ಬಿಟ್ಟರೆ ಪ್ರತಿಯೊಂದು ನಾವು ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸ್ ಏನಿರುತ್ತಲ್ವ ಅದು ಎಲ್ಲ ಸಹ ನಮ್ಮ ಡೇ ಟು ಡೇ ಲೈಫಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿರೋದೆ. ಎಸೋನು. ಸೊ ಹಾಗಾಗಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಟಾಪಿಕ್ ಇರುತ್ತೆ ಅಂತ ನಾನು ಫಸ್ಟ್ ಇದನ್ನು ಸ್ಟಾರ್ಟ್ ಮಾಡಿದ್ದು. ಸೊ ಎಸ್, ಇವತ್ತು ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಏನು ತಿಳ್ಕೊತೀವಿ ಅಂತಂದರೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕನ್ಸ್ಯೂಮರ್ ಬೈಯಿಂಗ್ ಡಿಸಿಷನ್ಸ್. ಸೊ ಏನೇನು ಫ್ಯಾಕ್ಟರ್ಸ್, ಈಗ ಫಾರ್ ಎಕ್ಸಾಂಪಲ್ ಕನ್ಸ್ಯೂಮರ್ ಒಂದು ಶಾಪಿಗೆ ಹೋಗಿದ್ದಾನೆ ಅಂದ್ಕೊಳ್ಳಿ, ಅವನು 2 ಆಪ್ಷನ್ ಇರುತ್ತೆ. ಅದನ್ನೊಂದು ಪರ್ಚೇಸ್ ಮಾಡ್ತಾನೆ ಅಥವಾ ಪರ್ಚೇಸ್ ಮಾಡಲ್ಲ. ಎರಡರಲ್ಲಿ ಒಂದು ಮಾಡ್ತಾನೆ. ಹೆಸರು ಒಂದು ಪರ್ಚೇಸ್ ಮಾಡ್ತಾನೆ ಅಥವಾ ಹಾಗೆ ಹೋಗಿ ವಾಪಸ್ ಬರ್ತಾನೆ. ಸೊ ಆ ಡಿಸಿಷನ್ ಏನು ತೊಗೊತಾನಲ್ಲ, ಪರ್ಚೇಸ್ ಮಾಡಬೇಕು ಅಥವಾ ಬೇಡವೋ ಅನ್ನೋ ಒಂದು ಡಿಸಿಷನ್ ಏನೇನು ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ, ಅವ್ನಿಗೆ ಯಾವ ಡಿಸಿಷನ್ ತೊಗೋಬೇಕು ಅಂತ ಏನು ಡಿಸಿಷನ್ ಬರುತ್ತೆ, ತೊಗೋಬಾರ್ದು ಅಂತ ಯಾಕೆ ಡಿಸಿಷನ್ ತೊಗೊತಾನೆ ಅಂತ ಫ್ಯೂ ಪಾಯಿಂಟ್ಸ್ ನಾವು ಇಲ್ಲಿ ತಿಳ್ಕೊತೀವಿ. ಸೊ ಇಲ್ಲಿ ಮೇನ್ಲಿ 2 ಇದೆ. ಮ್ಯಾಕ್ರೋ ಲೆವೆಲ್ ಫ್ಯಾಕ್ಟರ್ಸ್ ಇರುತ್ತೆ ಆ್ಯಂಡ್ ಮೈಕ್ರೋ ಲೆವೆಲ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ. ಮ್ಯಾಕ್ರೋ ಲೆವೆಲ್ ಫ್ಯಾಕ್ಟರ್ಸಲ್ಲಿ ಅಗೇನ್ 2, ಮೈಕ್ರೋ ಲೆವೆಲ್ ಫ್ಯಾಕ್ಟರ್ಸಲ್ಲಿ ಅಗೇನ್ 2. ಅದೇನು ಅಂತ ನಾವು ಮುಂದೆ ನೋಡೋಣ. ಸೊ ಫಸ್ಟ್ ಬಂದ್ಬಿಟ್ಟು ಮ್ಯಾಕ್ರೋ ಲೆವೆಲ್ ಫ್ಯಾಕ್ಟರ್ಸ್. ಮ್ಯಾಕ್ರೋ ಲೆವೆಲ್ ಫ್ಯಾಕ್ಟರ್ಸಲ್ಲಿ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಸೋಷಿಯೋ ಕಲ್ಚರಲ್ ಫ್ಯಾಕ್ಟರ್ಸ್. ಇದಕ್ಕೆ ಹೋಗೋಕ್ಕಿಂತ ಮುಂಚೆ ಮ್ಯಾಕ್ರೋ ಅನ್ನೋ ವರ್ಡ್ ನಾವು ನೋಡಿದ ತಕ್ಷಣ ನಮ್ಗೆ ಏನು ಗೊತ್ತಾಗುತ್ತೆ? ಏನೋ ಲಾರ್ಜ್ ಅಂತ ಗೊತ್ತಾಗುತ್ತೆ, ಹೌದಾ? ಏನೋ ಒಂದು ಲಾರ್ಜ್ ರಿಲೇಟೆಡ್ ದೊಡ್ಡದು ಏನೋ ಮ್ಯಾಕ್ರೋ ಇಸ್. ಮೈಕ್ರೋ ಅಂದರೆ ಸಣ್ಣ ಡಿಸಿಷನ್ಸ್. ಇನ್ ಮ್ಯಾಕ್ರೋ ಇಸ್ ನಥಿಂಗ್ ಬಟ್ ದೊಡ್ಡ ಡಿಸಿಷನ್ಸ್. ಸೊ ಮ್ಯಾಕ್ರೋ ಲೆವೆಲ್ ಫ್ಯಾಕ್ಟರ್ಸ್ ಬಿಲಾಂಗ್ ಟು ಅ ಲಾರ್ಜರ್ ಎನ್ವಿರಾನ್ಮೆಂಟ್. ಓಕೆ, ಮೈಕ್ರೋ ಅಂದರೆ ಸ್ಮಾಲರ್ ಎನ್ವಿರಾನ್ಮೆಂಟ್. ಸೊ ಇದರೊಳಗೆ ಫಸ್ಟ್ ಬಂದುಬಿಟ್ಟು ಸೋಷಿಯೋ ಕಲ್ಚರಲ್ ಫ್ಯಾಕ್ಟರ್ಸ್ ಅಂತ. ಸೊ ಸೋಷಿಯೋ ಕಲ್ಚರಲ್ ಫ್ಯಾಕ್ಟರ್ಸ್ ಅಂದರೆ ಏನು? ಒಂದೇನೋ ಒಂದು ಅಫೆಕ್ಟ್ ಆಗಬೇಕು ಅಂತಂದರೆ ಏನಿರುತ್ತೆ, ಕಸ್ಟಮ್ಸ್ ಇರುತ್ತೆ, ಟ್ರೆಡಿಷನ್ಸ್ ಇರುತ್ತೆ, ಕಲ್ಚರ್ ಇರುತ್ತೆ. ಅದೇ ಅಲ್ವಾ ಇನ್ ಲಾರ್ಜ್ ಅಫೆಕ್ಟ್ ಆಗೋದು. ಎಸ್ ಆರ್ ನೋ? ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ಸೆಟ್ ಆಫ್ ವ್ಯಾಲ್ಯೂ, ಪರ್ಸೆಪ್ಷನ್, ಬಿಲೀವ್, ನಾರ್ಮ್ಸ್, ಕಸ್ಟಮ್, ಲ್ಯಾಂಗ್ವೇಜಸ್ ಎಕ್ಸೆಟ್ರಾ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಲಾರ್ಜ್ ಅನ್ನೋ ಒಂದು ಎಕ್ಸಾಂಪಲ್ ಅಂದರೆ ಕರ್ನಾಟಕ ಈಸ್ ಆಫ್ ಕನ್ನಡಿಗಾಸ್, ಹೌದಾ? ಆಂಧ್ರ ಪ್ರದೇಶ ಅಥವಾ ತೆಲಂಗಾಣ ಅಂದರೆ ಅಲ್ಲಿ ತೆಲುಗು ಪೀಪಲ್ ಇರ್ತಾರೆ, ತಮಿಳ್ನಾಡು ಅಂದರೆ ತಮಿಳಿಯನ್ಸ್ ಇರ್ತಾರೆ. ಎಸ್ ಆರ್ ನೋ? ಆ ಥರ ವಿ ವಿಲ್ ಡಿವೈಡ್ ಅಲ್ವಾ. ವಿ ವಿಲ್ ಡಿವೈಡ್ ಅಕಾರ್ಡಿಂಗ್ ಟು ದ ಲ್ಯಾಂಗ್ವೇಜಸ್ ಅಥವಾ ಕಸ್ಟಮ್ಸ್ ಅಥವಾ ಟ್ರೆಡಿಷನ್ಸ್. ಸೊ ಈಗ ಫಾರ್ ಎಕ್ಸಾಂಪಲ್ ಕನ್ನಡಿಗರದ್ದು ಫ್ಲ್ಯಾಗ್ ಅಂದ್ಕೊಳ್ಳಿ, ಫ್ಲ್ಯಾಗೇ ಡಿಫ್ರೆಂಟ್. ಎಸ್ ಆರ್ ನೋ? ಬೇರೆ ಸ್ಟೇಟ್ಸ್ದು ಅವ್ರವ್ರದ್ದು ಡಿಫ್ರೆಂಟ್ ಫ್ಲ್ಯಾಗ್ಸ್ ಇರುತ್ತೆ. ಎಸ್ ಆರ್ ನೋ? ಸೊ ಅವ್ರು ಏನು ಹೇಳ್ತಿದ್ದಾರೆ, ಸೆಟ್ ಆಫ್ ವ್ಯಾಲ್ಯೂ ಆಗಿರ್ಬೋದು, ಪರ್ಸೆಪ್ಷನ್ಸ್ ಆಗಿರ್ಬೋದು, ಬಿಲೀಫ್ ಆಗಿರ್ಬೋದು, ನಾರ್ಮ್ಸ್, ಕಸ್ಟಮ್ಸ್, ಲ್ಯಾಂಗ್ವೇಜಸ್ ಎಕ್ಸೆಟ್ರಾ. ಸೊ ಇನ್ಹೆರಿಟೆಡ್ ಫ್ರಮ್ ಒನ್ ಜನ್ರೇಷನ್ ಟು ಅನದರ್ ಜನ್ರೇಷನ್. ಎಸ್ ಅವ್ರನ್ನು ಈಗ ಫಾರ್ ಎಕ್ಸಾಂಪಲ್ ನಮ್ಮದು ರಿಲೀಜನ್ ಅಂದ್ಕೊಳ್ಳಿ, ಒಂದು ಪರ್ಟಿಕ್ಯುಲರ್ ರಿಲೀಜನ್ ಇರುತ್ತೆ. ಆ ರಿಲೀಜನ್ ಹೆಂಗೆ ಫಾಲೋ ಮಾಡ್ತಾರೆ? ಇವಾಗ ಬಂದಮೇಲೆ ಹುಟ್ಟಿದ ತಕ್ಷಣ ಒಂದು ರೂಲ್ಸ್ ಫಾಲೋ ಮಾಡ್ತಾರಾ? ಇಲ್ಲ, ಮುಂಚೆಯಿಂದ ಏನೋ ಒಂದು ರೂಲ್ಸ್ ಬಂದಿರುತ್ತೆ ಫ್ರಮ್ ಆರ್ ಪ್ರೀವಿಯಸ್ ಜನ್ರೇಷನ್. ಅದೇ ಜನ್ರೇಷನ್ ನಾವು ಇಲ್ಲಿ ಫಾಲೋ ಮಾಡ್ತಿದ್ವಿ, ಈ ಜನ್ರೇಷನ್, ಆ್ಯಂಡ್ ಅದನ್ನೇ ನಾವು ಫ್ಯೂಚರ್ ಜನ್ರೇಷನ್ಗೂ ಕ್ಯಾರಿ ಆನ್ ಮಾಡ್ತೀವಿ. ಎಸ್ ಆರ್ ನೋ? ಸೊ ಇಲ್ಲೇನು ಹೇಳ್ತೆ, ಇನ್ಹೆರಿಟೆಡ್ ಫ್ರಮ್ ಒನ್ ಜನ್ರೇಷನ್ ಟು ಅನದರ್ ಜನ್ರೇಷನ್. ನೆಕ್ಸ್ಟ್, ಕಲ್ಚರ್ ಶೇಪ್ಸ್ ದ ಬಿಹೇವಿಯರ್ ಆಫ್ ಅ ಪರ್ಸನ್ ಆ್ಯಂಡ್ ರಿಫ್ಲೆಕ್ಟ್ಸ್ ಇನ್ ದ ಶಾಪಿಂಗ್. ಎಸ್ ಆರ್ ನೋ? ಈಗ ಫಾರ್ ಎಕ್ಸಾಂಪಲ್ ನಾನು ಅಂದ್ಕೊಳ್ಳಿ, ಸೊ ನಮ್ಮ ಮನೆಯಲ್ಲಿ ನನಗೆ ಫುಲ್ ಟ್ರೆಡಿಷ್ನಲ್ ಆಗಿ ನನಗೆ ಡ್ರೆಸ್ಸಸ್ ವೇರ್ ಮಾಡೋಕ್ಕೆ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ಸೊ ಮುಂಚೆಯಿಂದ ಮಾಡರ್ನ್ ಡ್ರೆಸ್ಸಸ್ ಇಲ್ಲ, ನೋ ಅಂತ ಹೇಳಿರ್ತಾರೆ. ಸೊ ನಾನು ಏನು ಮಾಡ್ತೀನಿ, ಇವಾಗ ಶಾಪಿಂಗ್ ಹೋದಾಗ ನಾನು ಮಾಡರ್ನ್ ಡ್ರೆಸ್ಸಸ್ ತೊಗೊತೀನ, ಟ್ರೆಡಿಷ್ನಲ್ ಡ್ರೆಸ್ಸಸ್ ತೊಗೊತೀನ? ಆಬ್ವಿಯಸ್ಲಿ ಟ್ರೆಡಿಷ್ನಲ್ ಡ್ರೆಸ್ಸಸ್ ತೊಗೊತೀನಿ. ಯಾಕೆ? ಮೈ ಕಲ್ಚರ್ ವಾಸ್ ದ್ಯಾಟ್. ಸೊ ನಾನು ಅದೇ ಬೆಳ್ಕೊಂಬಂದಿದ್ದೀನಿ ಇದರಿಂದ. ಸೊ ನನಗೆ ಅದ್ರ ಬಗ್ಗೆನೇ ಆಸಕ್ತಿ ಹೋಗುತ್ತೆ. ಇನ್ ಕೇಸ್ ನಾನು ಐ ವಾಸ್ ಫ್ರೀ
ಮಾಡರ್ನ್ ಡ್ರೆಸ್ಸಸ್ಸು ಹಾಕ್ಬೋದು ಅಂತಂದು ಏನನ್ನ ನನಗೆ ಪರ್ಮಿಷನ್ ಇತ್ತಪ್ಪ ಅಂತಂದರೆ ನಾನೇನು ಮಾಡ್ತೀನಿ, ನನ್ನ ಶಾಪಿಂಗಲ್ಲಿ ಮಾಡರ್ನ್ ಡ್ರೆಸ್ಸಸ್ಸು ಇನ್ಕ್ಲೂಡ್ ಮಾಡ್ಕೊತೀನಿ. ಎಸ್ ಆರ್ ನೋ? ಸೊ ಅವ್ರೇನು ಹೇಳ್ತಿದ್ದಾರೆ, ಕಲ್ಚರ್ ಶೇಪ್ಸ್ ದ ಬಿಹೇವಿಯರ್ ಆಫ್ ದ ಪರ್ಸನ್ ಆ್ಯಂಡ್ ರಿಫ್ಲೆಕ್ಟ್ಸ್ ಇನ್ ದ ಶಾಪಿಂಗ್. ಎಸ್ ಆರ್ ನೋ? ನಾ ಏನು ಬೆಳೆದು ಬಂದಿರ್ತೀನಿ ವಾತಾವರಣ, ಸೊ ನಾನು ಅದೇ ಥರನೇ ಶಾಪಿಂಗು ಮಾಡ್ತೀನಿ. ನಾಟ್ ಓನ್ಲಿ ಇನ್ ಡ್ರೆಸ್ಸಸ್, ಬೇರೆದ್ರಲ್ಲೂ ಸಹ ಅಷ್ಟೇ. ಓಕೆನಾ? ನೆಕ್ಸ್ಟ್, if product meets expectation of culture, then the retailer can think of extending the products to international arena and across different culture. ಈಗ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಇಳ್ಕಲ್ ಸ್ಯಾರೀಸ್ ಫೇಮಸ್, ಅಥವಾ ಮೈಸೂರು ಸಿಲ್ಕ್ ಸ್ಯಾರೀಸ್ ಫೇಮಸ್. ಎಸ್ ಆರ್ ನೋ? ಮೈಸೂರು ಸಿಲ್ಕ್ ಸ್ಯಾರೀಸ್ ಕೂಡ ಫೇಮಸ್ ಇದೆ. ಸೊ ಇಲ್ಲೇನು ಮಾಡ್ತಾರೆ, ಒಂದು ಕಸ್ಟಮರು ಅದು ಇಳ್ಕಲ್ ಸ್ಯಾರಿ, ಆಮೇಲೆ ಮಡಿಕೇರಿ ಕಡೆ, ಕೂರ್ಗ್ ಕಡೆ ಅವ್ರ ಸ್ಯಾರಿ ಸ್ಟೈಲ್ ಡಿಫ್ರೆಂಟ್ ಇರುತ್ತೆ. ಸೊ ಅವ್ರು ಏನು ಮಾಡ್ತಾರೆ, ಆ ಕಲ್ಚರಿಗೆ ತಕ್ಕಂತೆ ಅದನ್ನು ಸಾರಿನ ಬಿಲ್ಡ್ ಮಾಡ್ತಾ ಹೋಗ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹೋಗ್ತಾರೆ. ಸೊ ಇಫ್ ದ ಪ್ರಾಡಕ್ಟ್ ಮೀಟ್ಸ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ದ ಕಲ್ಚರ್, ಎಸ್, ಇವಾಗ ಟ್ರೆಂಡಿಂಗ್ ಇರೋದು ಮೈಸೂರು ಸಿಲ್ಕ್ ಸ್ಯಾರೀಸಸ್. ಅವ್ರನ್ನು ಇಫ್ ದೋ ವಿ ಆರ್ ನಾಟ್ ಫ್ರಮ್ ಮೈಸೂರು, ವಿ ವಾಂಟ್ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಅನ್ಕೊತೀವಿ, ನಮಗೆ ಮೈಸೂರು ಸಿಲ್ಕ್ ಸ್ಯಾರಿ ಬೇಕಪ್ಪ ಅಂತ. ಸೊ ನಮಗೆ ಮೈಸೂರಲ್ಲಿರೋರಿಗೆಲ್ಲ ಅಟ್ರ್ಯಾಕ್ಟ್ ಮಾಡಿ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಮಾಡಿದರು. ಈಗ ಅವ್ರು ಏನು ಮಾಡ್ತಿದ್ದಾರೆ, ದೇ ಆರ್ extending the products to international arena or across the different countries or different culture. ಸೊ ನಾವು ಕೂಡ ಡಿಫ್ರೆಂಟ್ ಕಲ್ಚರ್ ಅಲ್ವಾ, ನಾವು ಈ ಕಡೆ ಬೇರೆ ಭಾಗದವ್ರು ಅಂದ್ಕೊಳ್ಳಿ, ಮೈಸೂರು ಕಡೆ ಎಲ್ಲ ಅಂದ್ಕೊಳ್ಳಿ, ನಮಗೂ ಅದು ಅಟ್ರ್ಯಾಕ್ಟ್ ಆಯಿತು. ಎಸ್ ಆರ್ ನೋ? ಸೊ ಇದನ್ನು ಕಲ್ಚರಲ್ ಫ್ಯಾಕ್ಟರ್ಸ್ ಅಂತ. ಇದರಲ್ಲಿ ಕೆಲವೊಂದು ಸಬ್ ಕಲ್ಚರ್ಸ್ ಬರುತ್ತೆ. ಸೊ ಸಿಮಿಲರ್ ವ್ಯಾಲ್ಯೂ ಸಿಸ್ಟಮ್ ಆ್ಯಂಡ್ ಬಿಹೇವಿಯರ್ ಪ್ಯಾಟ್ರನ್ಸ್ ವಿತಿನ್ ದ ಗ್ರೂಪ್ ಬಟ್ ಡಿಫ್ರೆಂಟ್ ಫ್ರಮ್ ದೋಸ್ ಇನ್ ಅದರ್ ಗ್ರೂಪ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ಅದೇ ಹೇಳಿದ್ನಲ್ಲ, ಇಳ್ಕಲ್ ಸ್ಯಾರಿ ಈ ಕಡೆ ಸೈಡು ಫೇಮಸ್ಸು. ಸೊ ಅವ್ರೇನು ಮಾಡ್ತಾರೆ, ಸಿಮಿಲರ್ ವ್ಯಾಲ್ಯೂ ಸಿಸ್ಟಮ್ ಆ್ಯಂಡ್ ಬಿಹೇವಿಯರ್ ಪ್ಯಾಟರ್ನ್ಸ್ ವಿತಿನ್ ದ ಗ್ರೂಪ್ ಬಟ್ ಡಿಫರ್ ಫ್ರಮ್ ದೋಸ್ ಇನ್ ಅದರ್ ಗ್ರೂಪ್ಸ್. ಓಕೆ, ನೆಕ್ಸ್ಟ್, ಇಂಡಿಯಾ ಇಸ್ ಡೈವರ್ಸ್ ಸೊಸೈಟಿ. ಎಸ್, ಏನೇನು ಮಲ್ಟಿ ರಿಲಿಜಿಯಸ್. ಎಸ್ ಆರ್ ನೋ? ಡಿಫ್ರೆಂಟ್ ರಿಲಿಜನ್ಸ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಎತ್ನಿಕ್ಸ್, ಅಂದರೆ ಡಿಫ್ರೆಂಟ್ ಡ್ರೆಸ್ಸಿಂಗ್ ಸ್ಟೈಲ್ ಇದೆ. ಆಂಧ್ರ ಕಡೆ ಹೋದರೆ ಅವ್ರ ಡ್ರೆಸ್ಸಿಂಗ್ ಸ್ಟೈಲೇ ಡಿಫ್ರೆಂಟು, ಕರ್ನಾಟಕದಲ್ಲಿ ಕೂಡ ವಿ ಹ್ಯಾವ್ ಡಿಫ್ರೆಂಟ್ ಡ್ರೆಸ್ಸಿಂಗ್ ಸ್ಟೈಲ್ಸ್ ಆ ಥರ. ಓಕೆ, ಕೇರಳಿಯನ್ಸ್ ಅವ್ರಿಗೆ ಡಿಫ್ರೆಂಟ್ ಡ್ರೆಸ್ಸಿಂಗ್ ಸ್ಟೈಲ್ಸ್, ಎತ್ನಿಕ್ ವೇರ್ಸ್ ಅಂತ ಹೇಳ್ಬೋದು, ಅವ್ರ ಎತ್ನಿಕ್ ಡಿಫ್ರೆನ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಮಲ್ಟಿಲಿಂಗ್ವಲ್ ಲ್ಯಾಂಗ್ವೇಜಸ್, ನಾಟ್ ಒನ್ ಲ್ಯಾಂಗ್ವೇಜಾ 2 ಲ್ಯಾಂಗ್ವೇಜಸ್ ಇರೋದು ಇಲ್ಲ, ಮೆನಿ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ವಿ ಹ್ಯಾವ್ ಅಲ್ಲ. ಸೊ ಇಂಡಿಯಾ ಈಸ್ ಅ ಡೈವರ್ಸ್ ಸೊಸೈಟಿ ವಿತ್ ಮಲ್ಟಿ ರಿಲಿಜನ್, ಮಲ್ಟಿ ಎತ್ನಿಕ್, ಮಲ್ಟಿ ಲಿಂಗ್ವಲ್ ಅಂತ. ನೆಕ್ಸ್ಟ್, ಲೋಕಲೈಸೇಷನ್, ಮೈಕ್ರೋ ಮಾರ್ಕೆಟಿಂಗ್, ನೀಚೆ ರಿಟೇಲಿಂಗ್. ಸೊ ಲೋಕಲೈಸೇಷನ್ ಅಂದರೆ ನಮ್ಗೆ ಗೊತ್ತು, ಒಂದು ಪರ್ಟಿಕ್ಯುಲರ್ ಲೋಕಲ್, ಅಷ್ಟೇ ಎಕ್ಸಾಂಪಲ್ ಮೈಸೂರು ತೊಗೋಣ. ಸೊ ಮೈಸೂರು ಅಲ್ಲಿ ಲೋಕಲ್ ಸಿಟಿಸನ್ಸ್ಗೆ ಲೋಕಲೈಸೇಷನ್ ಮಾಡೋದು ನಾವು ಮೈಸೂರು ಸಿಲ್ಕ್ ಸ್ಯಾರಿ ಆ ಥರ. ಇಳ್ಕಲ್ ಸ್ಯಾರೀಸ್, ನಾಟ್ ಓನ್ಲಿ ಸ್ಯಾರೀಸ್ ನಾವು ಹೇಳ್ಬೋದು, ಲೈಕ್ ಧಾರವಾಡ ಪೇಡ ಫೇಮಸ್ಸು. ಎಸ್ ಆರ್ ನೋ? ಬೆಳಗಾವಿ ಕುಂದ ಫೇಮಸ್ಸು. ಹಾಗೆ ಒಂದು ಡಿಫ್ರೆಂಟ್ ಇದನ್ನು ಅವರು ಬಿಲ್ಡ್ ಮಾಡ್ಕೊತ ಬಂದಿದ್ದಾರೆ, ಒಂದು ಡ್ರೆಸ್ಸಿಂಗಲ್ಲಾಗಿರ್ಬೋದು, ಇಲ್ಲ ಫುಡ್ ಐಟಮ್ಸಲ್ಲಾಗಿರ್ಬೋದು, ವಾಟ್ ಎವರ್. ನೆಕ್ಸ್ಟ್, ಮೈಕ್ರೋ ಮಾರ್ಕೆಟಿಂಗ್, ಸಣ್ಣ ಮೈಕ್ರೋ ಮಾರ್ಕೆಟಿಂಗ್ ಮಾಡ್ಕೊತಿರೋದು. ನೀಚೆ ರಿಟೇಲಿಂಗ್ ಅಂತ. ರಿಪೀಟ್ ಬಿಸ್ನೆಸಸ್, ಇದೊಂದು ಮೀನಿಂಗ್ ನಾವು ಗೊತ್ತಿಟ್ಕೋಬೇಕು. ಸೊ ರಿಪೀಟ್ ಬಿಸ್ನೆಸ್ ಅಮಾಂಗ್ ಸ್ಮಾಲರ್ ಗ್ರೂಪ್ ಆಫ್ ಕಸ್ಟಮರ್ಸ್. ಸೊ ನೀಚೆ ರಿಟೇಲಿಂಗ್ ಇಸ್ ನಥಿಂಗ್ ಬಟ್ ರಿಪೀಟ್ ಬಿಸ್ನೆಸ್ ಅಮಾಂಗ್ ದ ಸ್ಮಾಲರ್ ಗ್ರೂಪ್ ಆಫ್ ಕಸ್ಟಮರ್ಸ್ ಅಂತ. ನೆಕ್ಸ್ಟ್ ಬಂದುಬಿಟ್ಟು ಗ್ರೂಪ್ ಇನ್ಫ್ಲುಯೆನ್ಸ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇಲ್ಲ ಫ್ಯಾಮಿಲಿ ಮೆಂಬರ್ಸು, ಕೊಲೀಗ್ಸ್, ಅವರಿಂದ ಇನ್ಫ್ಲುಯೆನ್ಸ್ ಆಗಿಬಿಟ್ಟು ನಾವು ಪರ್ಚೇಸ್ ಮಾಡ್ತೀವಿ. ಸೊ ಆ ಥರದ್ದನ್ನು ನಾವೇನಂತ ಕರಿತೀವಿ, ಗ್ರೂಪ್ ಇನ್ಫ್ಲುಯೆನ್ಸ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪಾರ್ಟಿ ಇಟ್ಕೊಂಡಿದ್ದೀವಿ ಅಂತ ತಿಳ್ಕೊಳ್ಳಿ. ಪಾರ್ಟಿ ಇಟ್ಕೊಂಡ್ರೆ ವಿಲ್ಸೇನಾ ಒಂದು ಡ್ರೆಸ್ ಕೋಡ್ ಮಾಡೋಣ ಅಂತಂದ್ಬಿಟ್ಟು ಎಲ್ಲರೂ ಮೈಸೂರು ಸಿಲ್ಕ್ ಸ್ಯಾರಿ ವೇರ್ ಮಾಡೋಣ, ಅಥವಾ ಇಳ್ಕಲ್ ಸ್ಯಾರಿ ವೇರ್ ಮಾಡೋಣ, ಇಲ್ಲ ಪಂಚೆ ಉಟ್ಕೊಳ್ಳೋಣ ಬಾಯ್ಸ್ ಆದರೆ. ಎಸ್ ಆರ್ ನೋ? ಆ ಥರನ ಗ್ರೂಪ್ ಇನ್ಫ್ಲುಯೆನ್ಸಿಂದ ನಾವೇನು ಮಾಡ್ತೀವಿ, ಒಂದೇ ಕಡೆ ಪರ್ಚೇಸ್ ಮಾಡ್ತೀವಿ. ಸೊ ಅದು ಆಲ್ಸೋ ಒನ್ ಆಫ್ ದ ಫ್ಯಾಕ್ಟರ್ ವಿಚ್ ಅಫೆಕ್ಟ್ಸ್ ಪರ್ಚೇಸಿಂಗ್ ಅಂತ, ಬೈಯಿಂಗ್ ಡಿಸಿಷನ್ಸ್ ಅಂತ. ರೋಲ್ ಮತ್ತು ಸ್ಟೇಟಸ್, ಇದನ್ನು 2 sides ಆಫ್ ಸೇಮ್ ಕಾಯಿನ್ ಅಂತ ಕರಿತೀವಿ. ಸೊ ರೋಲ್ ಅಂದರೆ ಏನು, ಬೈಯರ್ ಇರ್ತಾನೆ, ಒಬ್ಬ ಪರ್ಸನ್ನು. ಓಕೆ, ಅವನಿಗೊಂದು 2 ಬಿಹೇವಿಯರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಅವನು ಒಂದು ವರ್ಕ್ ಮಾಡ್ತಿರ್ತಾನೆ ಅಂದ್ಕೊಳ್ಳಿ, ಆ್ಯಸ್ ಎ ಎಂಪ್ಲಾಯಿ ಆ್ಯಂಡ್ ಆ್ಯಸ್ ಅ ಫ್ಯಾಮಿಲಿ ಮೆಂಬರ್. ಈಗ ಅರ್ನಿಂಗ್ ಪರ್ಸನ್ ಇರ್ತಾರೆ, ಇವರೇ ಮನೆಗೆ ಫ್ಯಾಮಿಲಿಗೆ ಅರ್ನಿಂಗ್ ಪರ್ಸನ್ ಇರ್ತಾರೆ ಅಂದ್ಕೊಳ್ಳಿ. ಸೊ 2 ಡಿಫ್ರೆಂಟ್ ರೋಲ್ಸ್ ಪ್ಲೇ ಮಾಡ್ತಾನೆ ಲೈಫಲ್ಲಿ. ಎಸ್ ಆರ್ ನೋ? ಇಲ್ಲೇನಾಗುತ್ತೆ, ಎಂಪ್ಲಾಯಿ ಆಗಿ ಫಾರ್ ಎಕ್ಸಾಂಪಲ್ ಅವರು ಆಫೀಸರ್ದು ಅವ್ರ ಬಾಸ್ದು ಬರ್ಡೇ ಇರುತ್ತೆ ಅಂದ್ಕೊಳ್ಳಿ.
ಎಲ್ಲರೂ ಹೇಳ್ತಾರೆ 1000 ರುಪೀಸ್ ಹಾಕಿಬಿಟ್ಟು ಎಲ್ಲರೂ ಒಂದು ಗಿಫ್ಟ್ ಕೊಡೋಣ ಅಂತ ಡಿಸೈಡ್ ಮಾಡ್ತಾರೆ, ಪ್ಲ್ಯಾನ್ ಮಾಡ್ತಾರೆ. ಆವಾಗ ಹಿ ವಿಲ್ ಗಿವ್ ಆರ್ ನೋ, ಆಬ್ವಿಯಸ್ಲಿ ಕೊಟ್ಬಿಡ್ತಾರೆ. 1000 ರುಪೀಸ್ ಕೊಟ್ಬಿಟ್ಟು ಅವ್ರ ಬಾಸ್ಗೆ ಅವರು ಬರ್ಡೇ ಪಾರ್ಟಿ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಫ್ಯಾಮಿಲಿ, ಇಲ್ಲಿ ಸ್ವಲ್ಪ ಬಡ್ಜೆಟ್ ನೋಡ್ಕೊಂಡು ಮಾಡ್ತಾರೆ. ಎಸ್ ಆರ್ ನೋ? ಬಿಕಾಸ್ ಫ್ಯಾಮಿಲಿ ರನ್ ಮಾಡಬೇಕು, ಹೆಡ್ ಆಫ್ ದ ಫ್ಯಾಮಿಲಿ ಬೇರೆ ಇರ್ತಾರೆ. ಸೊ ವಾಟ್ ದೇ ವಿಲ್ ಡೂ, ದೇರ್ ವಿಲ್ ಬಿ ಸಮ್ ಬಡ್ಜೆಟೆಡ್ ಪರ್ಚೇಸಸ್ ಇರುತ್ತೆ. ಓಕೆ, ಬಟ್ ಇಲ್ಲಿ ಹಿ ಮೇ ನಾಟ್ ಮೈಂಡ್ ಟು ಗಿವ್ 1000 ರುಪೀಸ್. ಎಸ್ ಆರ್ ನೋ? ಹಾಗೆ. ಸೊ ಇದನ್ನು ಏನಂತ ಕರಿತೀವಿ ನಾವು, ರೋಲ್. ಸೊ ಡಿಫ್ರೆಂಟ್ ರೋಲ್ಸ್ ಮಾಡ್ತಾರೆ ಜನ. ಸೊ ಅದು ಇಲ್ಲಿ ಎಂಪ್ಲಾಯಿ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಆಗಿ ಹೆಂಗಿರುತ್ತೆ ಅಂತ. ನೆಕ್ಸ್ಟ್ ಸ್ಟೇಟಸ್ ಇಸ್ ಬೇಸ್ಡ್ ಆನ್ ಇನ್ಕಮ್ ಲೆವೆಲ್, ಎಜುಕೇಷನ್, ಆಕ್ಯುಪೇಷನ್ ಎಕ್ಸೆಟ್ರಾ. ಸ್ಟೇಟಸ್ ಅಂದರೆ ಏನು? ನಾನು ಫಾರ್ ಎಕ್ಸಾಂಪಲ್ ನಾನು ಡಾಕ್ಟರ್ ಇದ್ದೀನಿ ಅಂದ್ಕೊಳ್ಳಿ, ನನ್ನ ಸ್ಟೇಟಸ್ಸೇ ಬೇರೆ. ಸೊ ನಾನು ಪರ್ಚೇಸ್ ಮಾಡೋ ಥಿಂಗ್ಸೇ ಬೇರೆ, ನನ್ನ ಥಿಂಕಿಂಗ್ ಪ್ರಾಸೆಸ್ಸೇ ಬೇರೆ. ಎಸ್ ಆರ್ ನೋ? ದೆನ್ ಫಾರ್ ಎಕ್ಸಾಂಪಲ್ ಇಫ್ ಐ ಆಮ್ ಅ ಟೀಚರ್ ಅಂದ್ಕೊಳ್ಳಿ, ನಾನು ಯೋಚನೆ ಮಾಡೋ ರೀತಿಯೇ ಬೇರೆ, ನನ್ನ ಲೈಫ್ ಸ್ಟೈಲೇ ಬೇರೆ, ನಾನು ಎಕ್ಸ್ಪೆಕ್ಟೇಷನ್ ಬೈಯಿಂಗ್ ಡಿಸಿಷನ್ಸೇ ಬೇರೆ. ಎಸ್ ಆರ್ ನೋ? ಇಟ್ ವಿಲ್ ಡಿಫರ್ ಅಲ್ಲ, ಫ್ರಮ್ ಆಕ್ಯುಪೇಷನ್ ಟು ಆಕ್ಯುಪೇಷನ್, ಇನ್ಕಮ್ ಲೆವೆಲ್ ಟು ಇನ್ಕಮ್ ಲೆವೆಲ್. ಫಾರ್ ಎಕ್ಸಾಂಪಲ್ ಡಾಕ್ಟರ್ಸ್ಗೆ ಇನ್ಕಮ್ ಲೆವೆಲೇ ಡಿಫ್ರೆಂಟ್ ಇರುತ್ತೆ, ಟೀಚರ್ಸ್ಗೆ ಇನ್ಕಮ್ ಲೆವೆಲೇ ಡಿಫ್ರೆಂಟ್ ಇರುತ್ತೆ. ಆ ಡಾಕ್ಟ್ರಿಗೆ ತಕ್ಕಂತೆ ಡಾಕ್ಟ್ರ್ ಪರ್ಚೇಸ್ ಮಾಡ್ತಿರ್ತಾರೆ, ಟೀಚರ್ಸ್ ಇನ್ಕಮ್ ಲೆವೆಲಿಗೆ ತಕ್ಕಂತೆ ಇವರು ಲೈಫ್ ಲೀಡ್ ಮಾಡ್ತಿರ್ತಾರೆ, ಲೈಫ್ ಸ್ಟೈಲ್ ಇರುತ್ತೆ. ಎಸ್ ಆರ್ ನೋ? ಸೊ ಇದು ಸ್ಟೇಟಸ್, ಇಟ್ಸ್ ಬೇಸ್ಡ್ ಆನ್ ಇನ್ಕಮ್ ಲೆವೆಲ್, ಎಜುಕೇಷನ್, ಆಕ್ಯುಪೇಷನ್ ಎಕ್ಸೆಟ್ರಾ. ಓಕೆ, ನೆಕ್ಸ್ಟ್ ರೆಫರೆನ್ಸ್ ಗ್ರೂಪ್ ಅಂತ. ಸೊ ರೆಫರೆನ್ಸ್ ಗ್ರೂಪ್ ಅಂದರೆ ರೆಫರೆನ್ಸ್ ಗ್ರೂಪ್ ಅಂದರೆ ಗ್ರೂಪ್ ಅಗೇನ್ಸ್ಟ್ ಫ್ಯಾಮಿಲಿ. ನೆಕ್ಸ್ಟ್ ಫ್ಯಾಮಿಲಿ ಅಂತಂದರೆ ಏನು? ಇಂಡಿವಿಜುವಲ್ ವ್ಯಾಲ್ಯೂ, ವೇ ಆಫ್ ಲೈಫ್, ವಾಂಟ್ಸ್ ಎಕ್ಸೆಟ್ರಾ. ಫ್ಯಾಮಿಲಿ ಅಂತಂದರೆ ನಾವು ನಮ್ಮ ಫ್ಯಾಮ್ಲಿಗೆ ತಕ್ಕಂತೆ ನಾವೇನು ಮಾಡ್ತೀವಿ, ಒಂದು ಇಂಡಿವಿಜುವಲ್ ವ್ಯಾಲ್ಯೂ, ನಮ್ಮ ವೇ ಆಫ್ ಲೈಫೇ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಮುಂಚೆಯಿಂದ ಒಂಥರ ಬ್ರಾಟಪ್ ಆಗಿ ಬಂದುಬಿಟ್ಟಿರ್ತೀವಿ. ಸೊ ನಾವು ಅದೇ ಲೈಫ್ ಸ್ಟೈಲ್ಗೆ ನಾವು ಮ್ಯಾಚ್ ಮಾಡ್ಕೊಂಡಿರ್ತೀವಿ. ಸೊ ಹಾಗೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅಥವಾ ಒಂದು ಸ್ವಲ್ಪ ಚೇಂಜಸ್ ಆಗಿ ಅದಕ್ಕಿಂತ ಒಂದು ಹೈ ಲೆವೆಲ್ ಇರಬೇಕು ಅಂತ ಇಚ್ಛೆ ಪಡ್ತೀವಿ. ಎಸ್ ಆರ್ ನೋ? ಆ ಫ್ಯಾಮ್ಲಿ ಆಲ್ಸೋ ಮ್ಯಾಟರ್ಸ್ ಫಾರ್ ಬೈಯಿಂಗ್ ಡಿಸಿಷನ್. ನಾನು ಮುಂಚೆನೇ ಡ್ರೆಸ್ ವಿಷಯದಲ್ಲಿ ಹೇಳಿದೆ. ಸೊ ನಾವು ಹೆಂಗೆ ಬ್ರಾಟಪ್ ಆಗಿರ್ತೀವಿ ಫ್ರಮ್ ಬರ್ತ್ ಅಲ್ಲ, ಹಾಗೆ ನನ್ನ ಥಿಂಕಿಂಗ್ ಲೆವೆಲ್ ಇರುತ್ತೆ, ಹಾಗೆ ನನ್ನ ಶಾಪಿಂಗ್ ಕೂಡ ಇರುತ್ತೆ. ಸೊ ಇದು ಕೂಡ ಅಷ್ಟೇ, ಬೇರೆ ಏನು ಡೆಸಿಷನ್ ತೊಗೊಂಡ್ರು ಫ್ಯಾಮ್ಲಿ ಆಲ್ಸೋ ಮ್ಯಾಟರ್ಸ್. ಎಸ್ ಆರ್ ನೋ? ನೆಕ್ಸ್ಟ್ ರೆಫರೆನ್ಸ್ ಗ್ರೂಪ್ ಅಂತ. ಸೊ ರೆಫರೆನ್ಸ್ ಗ್ರೂಪ್ ಅಂತಂದರೆ ಗ್ರೂಪ್ ಆಫ್ ಅಗೇನ್ಸ್ಟ್ ಹೂಮ್ ಒನ್ ವುಡ್ ಲೈಕ್ ಟು ಕಂಪೇರ್ ಒನ್ ಸೆಲ್ಫ್. ಬೆಸ್ಟ್ ಎಕ್ಸಾಂಪಲ್ ಬ್ರ್ಯಾಂಡ್ ಅಂಬಾಸಿಡರ್ಸ್. ಫಾರ್ ಎಕ್ಸಾಂಪಲ್ ಯಾರೋ ಒಂದು ಫೇವ್ರೆಟ್ ಆ್ಯಕ್ಟರ್ ಇರ್ತಾರೆ ಅಂದ್ಕೊಳ್ಳಿ ನಿಮಗೆ, ಅವ್ರು ಏನೋ ಒಂದು ಬ್ರ್ಯಾಂಡ್ ಪ್ರಮೋಷನ್ ಮಾಡಿದರು, ಯಾವುದೇ ರಿಲೇಟೆಡ್ ಪ್ರಾಡಕ್ಟ್, ಒಂದು ಪರ್ಫ್ಯೂಮ್ ಆಗಿರ್ಬೋದು, ಇಲ್ಲ ಒಂದು ಹೇರ್ ಆಯಿಲ್ ಆಗಿರ್ಬೋದು, ಶ್ಯಾಂಪೂಸ್ ಆಗಿರ್ಬೋದು, ವಾಟ್ ಎವರ್. ಅವ್ರು ಏನು ರೆಫರ್ ಮಾಡ್ತಾರೆ, ಅವ್ರು ಏನು ನಿಮಗೆ ರೆಫರ್ ಹೇಳ್ತಾರಲ್ಲ, ವಿ ಟ್ರಸ್ಟ್ ದೆಮ್. ಎಸ್ ಆರ್ ನೋ? ಯಾಕೆ ಅಷ್ಟು ಕ್ರೋರ್ಸ್ ಟುಗೆದರ್ ಕೊಟ್ಟು ಒಂದು ಬ್ರ್ಯಾಂಡ್ ಅಂಬಾಸಿಡರ್ನ ಮಾಡಿರ್ತಾರೆ ಫಾರ್ ಅಡ್ವರ್ಟೈಸಿಂಗ್ ಪರ್ಪಸ್ ಅಂತಂದರೆ, ಅವ್ರದ್ದೇ ಆದ ಒಂದು ಫ್ಯಾನ್ ಬೇಸ್ ಇರುತ್ತೆ, ಅವರೆಲ್ಲ ಪರ್ಚೇಸ್ ಮಾಡ್ತಾರೆ ಅದನ್ನು ಅಂತ. ಅದಕ್ಕೆ ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ಸ್ ಮಾಡ್ತಾರೆ, ಅಷ್ಟು ಪೇ ಮಾಡ್ತಾರೆ. ಸೊ ಗ್ರೂಪ್ ಅಗೇನ್ಸ್ಟ್ ಹೂಮ್ ಒನ್ ವುಡ್ ಲೈಕ್ ಟು ಕಂಪೇರ್ ಒನ್ ಸೆಲ್ಫ್. ಸೊ ಕಂಪ್ಯಾರಿಸನ್ ಬೇಸ್ಡ್ ಆನ್ ವ್ಯಾಲ್ಯೂ ಸಿಸ್ಟಮ್, ಬಿಲೀಫ್, ಲೈಫ್ ಸ್ಟೈಲ್ ಎಕ್ಸೆಟ್ರಾ. ಎಕ್ಸಾಂಪಲ್ ಬ್ರ್ಯಾಂಡ್ ಅಂಬಾಸಿಡರ್ಸ್ ಫಾರ್ ಪ್ರಮೋಷನ್. ಎಸ್ ಆರ್ ನೋ? ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು ಮುಂಚೆನೇ. ನೆಕ್ಸ್ಟ್ ಪ್ರೈಮರಿ ರೆಫರೆನ್ಸ್ ಫ್ಯಾಮ್ಲಿ, ಸೆಕೆಂಡ್ರಿ ರೆಫರೆನ್ಸ್ ಅದರ್ಸ್. ಎಸ್ ಆರ್ ನೋ? ಈಗ ನಾನು ಹೇಳಿದೆ, ಈಗ ಚಿಕ್ಕ ಏಜ್ ಇತ್ತು ಅಂದ್ಕೊಳ್ಳಿ, ಒಂದು ಫಾರ್ ಎಕ್ಸಾಂಪಲ್ ಒಂದು 10th ಸ್ಟ್ಯಾಂಡರ್ಡ್ವರೆಗೂ ನಾವೇನು ಮಾಡ್ತೀವಿ, ನಮ್ಮ ಫ್ಯಾಮ್ಲಿನೇ ರೆಫರೆನ್ಸ್. ನಮ್ಮ ಅಪ್ಪ ಹೇಳಿದ್ದೇ ಕರೆಕ್ಟ್, ಅಮ್ಮ ಹೇಳಿದ್ದೇ ಕರೆಕ್ಟ್, ಅವ್ರು ತೊಗೊಳ್ಳೋದೇ ಕರೆಕ್ಟ್. ಒಂದು ಸ್ವಲ್ಪ ನಮ್ಮ ಮೆಚುರಿಟಿ ಲೆವೆಲ್ ನಾವು ಎಕ್ಸ್ಪೋಸ್ ಆಗ್ತಾ ಇರ್ತೀವಿ ವರ್ಲ್ಡ್ಗೆ ಅಂತಂದಾಗ, ಆವಾಗ ನಮ್ಮ ಟೇಸ್ಟ್ ಪ್ರಿಫರೆನ್ಸ್ ಡಿಫ್ರೆಂಟ್ ಆಗುತ್ತೆ. ಬೇರೆಯವ್ರ ರೆಫರೆನ್ಸ್ ತೊಗೊತೀವಿ. ಸೊ ನನ್ನ ಫ್ರೆಂಡ್ ಇದು ಹಾಕ್ಕೊಂಬಂದಿದ್ದು, ಸೊ ನಾನು ಅದನ್ನು ತೊಗೊತೀನಿ ಅನ್ನೋ ಮೈಂಡ್ಸೆಟ್ಟಿಗೆ ಬರ್ತೀವಿ. ಎಸ್ ಆರ್ ನೋ? ಸೊ ದಟ್ ಈಸ್ ಸೆಕೆಂಡ್ರಿ ರೆಫರೆನ್ಸ್ ಅದರ್ಸ್. ಐ ಥಿಂಕ್ ಫಸ್ಟ್ ಕಾನ್ಸೆಪ್ಟ್ ಅರ್ಥ ಆಗಿದೆ, ಸೋಷಿಯೋ ಕಲ್ಚರ್ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಬಂದುಬಿಟ್ಟು ಡೆಮೋಗ್ರಫಿಕ್ ಫ್ಯಾಕ್ಟರ್ಸ್ ಅಂತ. ಸೊ ಡೆಮೋಗ್ರಫಿಕ್ ಫ್ಯಾಕ್ಟರ್ಸಲ್ಲಿ ಸ್ಟಡಿ ಆಫ್ ಪಾಪ್ಯುಲೇಷನ್ ಇಲ್ಲೆಲ್ಲ. ಸೊ ಇಲ್ಲೆಲ್ಲ ಏನಾಗುತ್ತೆ ಅಂದರೆ ಇಟ್ ಕವರ್ಸ್ ಜೆಂಡರ್, ಏಜ್, ಹೌಸ್ ಹೋಲ್ಡ್ ಸೈಜ್, ರೆಸಿಡೆನ್ಷಿಯಲ್ ಸ್ಟೇಟಸ್. ಈ ಬೈಯಿಂಗ್ ಡಿಸಿಷನ್ಗೆ ಇವೆಲ್ಲ ಕನ್ಸಿಡರ್ ಮಾಡ್ತಾರೆ, ಇವೆಲ್ಲ ಅಫೆಕ್ಟ್ ಆಗುತ್ತೆ. ಫ್ಯಾಕ್ಟರ್ ಒಂದು ಪ್ರೊಡಕ್ಷನ್ ಮಾಡ್ತೀವಿ ಅಂತಂದರೆ ಈ ಫ್ಯಾಕ್ಟರ್ಸ್ ಎಲ್ಲ ಅಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಏನದು, ಈಗ ಜೆಂಡರು, ಮೇಲ್ ಡ್ರೆಸ್ಸಸ್ಗೆ ಮೇಲ್, ಫೀಮೇಲ್ಗೆ ಡ್ರೆಸ್ಸಸ್ ಫೀಮೇಲ್ ಇರ್ತಾರೆ, ಹಾಕೋತಾರೆ, ಅದನ್ನು ಪ್ರೊಡಕ್ಷನ್ ಮಾಡ್ತಾರೆ ಬೇಸ್ಡ್ ಆನ್ ದಿಸ್. ನೆಕ್ಸ್ಟ್ ಏಜ್ ಡಿಫ್ರೆನ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಹುಟ್ಟಿದ ಕೂಸಿಗೆ ನಾವು ಸ್ಯಾರಿ ಉಡ್ಸೋಕ್ಕಾಗುತ್ತಾ? ಇಲ್ಲ.
ಹೌದಾ? ಅದಕ್ಕೆ ತಕ್ಕಂತೆ ಡ್ರೆಸ್ಸಸ್ ಇರುತ್ತೆ. ಅದಕ್ಕೆ ತಕ್ಕಂತೆ ಡ್ರೆಸ್ಸಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದು, ಇಲ್ಲ ಹೌಸ್ ಹೋಲ್ಡ್ ಸೈಜ್, ಇವಾಗ ನ್ಯೂಕ್ಲಿಯರ್ ಫ್ಯಾಮ್ಲಿನ, ಜಾಯಿಂಟ್ ಫ್ಯಾಮ್ಲಿನ, ಅದಕ್ಕೆ ತಕ್ಕಂತೆ ಕೆಲವೊಂದು ಆಫರ್ಸ್ ಕೊಡೋದು ಅಥವಾ ಪ್ರೊಡಕ್ಷನ್ ಮಾಡೋದು, ರೆಸಿಡೆನ್ಷಿಯಲ್ ಸ್ಟೇಟಸ್, ಎಜುಕೇಷನ್, ಇನ್ಕಮ್, ಆಕ್ಯುಪೇಷನ್ ಎಕ್ಸೆಟ್ರಾ, ಇದೆಲ್ಲ ಡೆಮೋಗ್ರಫಿಕ್ ಫ್ಯಾಕ್ಟರ್ಸಲ್ಲಿ ಬರುತ್ತೆ. ಐ ಹೋಪ್ ನಿಮಗೆ ಸೋಷಿಯೋ ಕಲ್ಚರಲ್ ಫ್ಯಾಕ್ಟರ್ಸ್ ಆ್ಯಂಡ್ ಡೆಮೋಕ್ರೆಟಿಕ್ ಫ್ಯಾಕ್ಟರ್ಸ್ ಅರ್ಥ ಆಗಿದೆ, ಮ್ಯಾಕ್ರೋ ಲೆವೆಲ್ ಫ್ಯಾಕ್ಟರ್ಸ್ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮೈಕ್ರೋ ಲೆವೆಲ್ ಫ್ಯಾಕ್ಟರ್ಸ್ಗೆ ಹೋಗೋಣ. ಸೊ ಮೈಕ್ರೋ ಲೆವೆಲ್ ಫ್ಯಾಕ್ಟರ್ಸಲ್ಲಿ 2 ಬರುತ್ತೆ. ಅದರೊಳಗೆ ಫಸ್ಟ್ ಫ್ಯಾಕ್ಟರ್ಸ್ ಬಂದ್ಬಿಟ್ಟು ಸೈಕಾಲಜಿಕಲ್ ಫ್ಯಾಕ್ಟರ್ಸ್. ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಅಂದರೆ ಏನು? ಸೊ ಇದೆಲ್ಲ ನಮ್ಮ ಪರ್ಸ್ನಲ್ ಥಿಂಗಿಗೆ ರಿಲೇಟ್ ಆಗಿರೋದು. ಓಕೆನಾ? ನೋಡೋಣ ಏನೇನು ಬರುತ್ತೆ ಅಂತ. ಪರ್ಸೆಪ್ಷನ್, ಇಟ್ ಈಸ್ ಆಲ್ ಅಬೌಟ್ ಅಟ್ಯಾಚಿಂಗ್ ಮೀನಿಂಗ್ ಟು ದ ಇನ್ಫಾರ್ಮೇಷನ್ ಆರ್ ಸೆನ್ಸೇಷನ್ ಆಫ್ ಅ ಮೈಂಡ್ ರಿಸೀವ್ಸ್ ಇನ್ಫಾರ್ಮ್ ಆಫ್ ಸೈಟ್, ಟೇಸ್ಟ್, ಹಿಯರಿಂಗ್, ಸ್ಮೆಲ್ ಆ್ಯಂಡ್ ಟಚ್. ಸೊ ಏನೋ ಒಂದು ನಮ್ಮದು ಸೆನ್ಸಸ್ಸಿಗೆ ವರ್ಕ್ ಆಗುತ್ತೆ. ಲೈಕ್ ನಾನು ನೋಡಿದ್ದಕ್ಕೋ ಅಥವಾ ಕೇಳಿಸ್ಕೊಂಡಿದ್ದೆ ಯಾರೋ ಹೇಳಿದ್ದು ಅದರಿಂದ ತೊಗೊತೀನಿ, ಅಥವಾ ನಾನು ನೋಡಿದ ತಕ್ಷಣ ಇಷ್ಟ ಆಯಿತು ಅದಕ್ಕೆ ತೊಗೊತೀನಿ, ಇಲ್ಲ ನಾನು ಸ್ಮೆಲ್ ಮಾಡಿದ ತಕ್ಷಣ ನನಗೆ ಇದು ಇಷ್ಟ ಆಯಿತು. ಫಾರ್ ಎಕ್ಸಾಂಪಲ್ ಪರ್ಫ್ಯೂಮ್ಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಅದು ನನಗೆ ಸ್ಮೆಲ್ ಮಾಡಿದ ತಕ್ಷಣ ಇಷ್ಟ ಆಯಿತು, ಅದನ್ನು ತಿನ್ನಬೇಕು ಅಥವಾ ತೊಗೋಬೇಕು ಅಂತ ಇಷ್ಟಪಡ್ತೀನಿ. ಮುಟ್ಟಿದ ತಕ್ಷಣ ಫಾರ್ ಎಕ್ಸಾಂಪಲ್ ಪಿಲ್ಲೋಸು ಅಥವಾ ನಿಮ್ಮ ಬೆಡ್ ಸ್ಪ್ರೆಡ್ಸು ವಾಟ್ ಎವರ್, ಅದು ಮುಟ್ಟಿದ ತಕ್ಷಣ ನಮ್ಗೆ ಇಷ್ಟ ಆಗುತ್ತೆ. ಇಲ್ವಾ ಸ್ಯಾರಿ ಕ್ಲಾತ್ ಆಗಿರ್ಬೋದು, ಅದನ್ನೆಲ್ಲ ಮುಟ್ಟಿದ ತಕ್ಷಣ ಇಷ್ಟ ಆಗಿ ತೊಗೊತೀನಿ. ಸೊ ಈ ಥರ ಕಾನ್ಸೆಪ್ಟ್ಸ್ ಇದೆಲ್ಲ ಏನು ಇರುತ್ತಲ್ವ, ಅದನ್ನು ನಾವೇನಂತ ಕರಿತೀವಿ? ಪರ್ಸೆಪ್ಷನ್ ಅಂತ ಕರಿತೀವಿ. ಪರ್ಪೆಕ್ಚುವಲ್ ಫಿಲ್ಟರ್, ಇನ್ಫಾರ್ಮೇಷನ್ ಗೆಟ್ಸ್ ಫಿಲ್ಟರ್ ಬಿಫೋರ್ ಇಟ್ ಇಸ್ ಸ್ಟೋರ್ಡ್ ಆ್ಯಕ್ಚುಲಿ ಇನ್ ಅವರ್ ಮೈಂಡ್. ನಾನು ಇನ್ನೂ ಅದು ನೋಡಿದ ತಕ್ಷಣ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತೀನಿ. ಇನ್ನೂ ತೊಗೋಬೇಕು ಅನ್ನೋ ಆಸೆ ಇರೋಲ್ಲ, ಬಟ್ ಅದು ನೋಡಿದ ತಕ್ಷಣ ನಾನು ತೊಗೋಬೇಕು ಅಂದ್ಕೊಂಡಿರ್ತೀನಲ್ವಾ. ಸೊ ದಟ್ ಈಸ್ ಕಾಲ್ಡ್ ಆಸ್ ಪರ್ಪೆಕ್ಚುವಲ್ ಫಿಲ್ಟರ್. ಇನ್ಫಾರ್ಮೇಷನ್ ಗೆಟ್ಸ್ ಫಿಲ್ಟರ್ಡ್ ಬಿಫೋರ್ ಇಟ್ ಇಸ್ ಸ್ಟೋರ್ಡ್ ಆ್ಯಕ್ಚುಲಿ ಇನ್ ಅವರ್ ಮೈಂಡ್. ಓಕೆ, ಫಾಲೋಯಿಂಗ್ ಕಾನ್ಸೆಪ್ಟ್ಸ್ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಪರ್ಸೆಪ್ಷನ್ ಅಂತ. ಸೊ ಫಸ್ಟ್ ಒಂದು ಬಂದುಬಿಟ್ಟು ಸೆಲೆಕ್ಟಿವ್ ಎಕ್ಸ್ಪೋಜರ್ ಅಂತ. ಸೆಲೆಕ್ಟಿವ್ ಎಕ್ಸ್ಪೋಜರ್ ಅಂದರೆ ಪ್ರೀ ಎಕ್ಸಿಸ್ಟಿಂಗ್ ಬಿಲೀಫ್. ಎಕ್ಸಾಂಪಲ್ ಏನು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನನ್ನನ್ನು ಕೆಲವರು ಟ್ರಸ್ಟ್ ಮಾಡ್ತಿರ್ತಾರೆ ಅಂದ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ನನ್ನನ್ನು ಒಂದು ಎ ಪರ್ಸನ್ ಇರ್ತಾರೆ, ಬಿ ಪರ್ಸನ್ ಇರ್ತಾರೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಎ ಪರ್ಸನ್ ಇರ್ತಾರೆ ಆ್ಯಂಡ್ ಬಿ ಪರ್ಸನ್ ಇರ್ತಾರೆ ಅಂತ ಅಂದ್ಕೊಳ್ಳಿ. ಸೊ ಈ ಎ ಪರ್ಸನ್ ಏನು ಮಾಡ್ತಾನೆ, ಬಿ ಪರ್ಸನಿಗೆ ಬಂದು ಏನೋ ಒಂದು ಮ್ಯಾಟ್ರ್ ಹೇಳ್ತಾನೆ. ಓಕೆ, ಇವ್ನು ಹೇಳಿದ ಮೇಲೆ ಇವನು ಬ್ಲೈಂಡ್ಲಿ ಬಿಲೀವ್ ಮಾಡಿಬಿಡ್ತಾನೆ. ಇವನು ಬಿಲೀವ್ ಮಾಡ್ತಾನೆ. ಇವನು ರಾಂಗ್ ಇರಲಿ ಕರೆಕ್ಟ್ ಇರಲಿ ಬಿಲೀವ್ ಮಾಡ್ತಾನೆ. ಇವನು ಬಂದುಬಿಟ್ಟು ಇಲ್ಲ ಇವನು ತಪ್ಪು ಹೇಳ್ತಿದ್ದಾನೆ, ಸುಳ್ಳು ಹೇಳ್ತಿದ್ದಾನೆ, ಬೇಡ ಅವ್ರನ್ನ ಬಿಲೀವ್ ಮಾಡಬೇಡ ಅಂತಂದ್ರೂ ಹಿ ವಿಲ್ ನಾಟ್ ಲಿಸನ್ ಟು ಹಿಮ್. ಓಕೆನಾ? ಅವರು ಆವಾಗಲೇ ಪ್ರೀ ಎಕ್ಸಿಸ್ಟಿಂಗ್ ಬಿಲೀಫ್ ಇವನ ಮೇಲೆ ತುಂಬ ಟ್ರಸ್ಟ್ ಇರುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ? ಸೆಲೆಕ್ಟಿವ್ ಎಕ್ಸ್ಪೋಜರ್ ಅಂತ ಕರಿತೀವಿ. ಯಾರೋ ಹೇಳಿದರೆ ನಾವು ಫಿಕ್ಸ್ ಆಗಿಬಿಟ್ಟಿರ್ತೀವಿ ಮುಂಚೆನೇ, ಯಾರೋ ಹೇಳಿದಾರೆ ಅಂತ ನಾನು ಆ ಡಿಸಿಷನ್ನ ಚೇಂಜ್ ಮಾಡಲ್ಲ. ದಟ್ ಈಸ್ ಕಾಲ್ಡ್ ಆಸ್ ಸೆಲೆಕ್ಟಿವ್ ಎಕ್ಸ್ಪೋಜರ್. ಸೊ ಎಕ್ಸಾಂಪಲ್, ಇಫ್ ಅ ಲಿಸನರ್ ಬಿಲೀವ್ಸ್ ಅ ಟಾಪಿಕ್ ಟು ಬಿ ಟ್ರೂ, ದೆನ್ they may not listen to the speaker who believes the same topic to be false. ಐ ಹೋಪ್ ಅರ್ಥ ಆಗಿದೆ. ಈ ಎಕ್ಸಾಂಪಲ್ಸ್ ಏನು ಕೊಟ್ಟಿದ್ನಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಓಕೆ, ನೆಕ್ಸ್ಟ್ ಸೆಲೆಕ್ಟಿವ್ ರಿಟೆನ್ಷನ್ ಅಂದರೆ ಏನು? ಟೆಂಡೆನ್ಸಿ ಟು ಓನ್ಲಿ ರಿಮೆಂಬರ್ ಇನ್ಫಾರ್ಮೇಷನ್ ದಟ್ ಈಸ್ ಕನ್ಸಿಸ್ಟೆಂಟ್ ವಿತ್ ದೇರ್ ಬಿಲೀಫ್. ಸೆಲೆಕ್ಟಿವ್ ರಿಟೆನ್ಷನ್ ಅಂತಂದರೆ ಟೆಂಡೆನ್ಸಿ ಟು ರಿಮೆಂಬರ್ ಇನ್ಫಾರ್ಮೇಷನ್ ದಟ್ ಈಸ್ ಕನ್ಸಿಸ್ಟೆಂಟ್ ವಿತ್ ದೇರ್ ಬಿಲೀಫ್. ಓಕೆ, ಅವ್ರು ಏನು ಬಿಲೀವ್ ಮಾಡ್ತಾರೆ ಅಷ್ಟೇ ಸಾಕು, ಅದಕ್ಕಿಂತ ಜಾಸ್ತಿ ಅವರು ಬೇರೆ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಫಾರ್ ಎಕ್ಸಾಂಪಲ್, ಈಗ ನನ್ನ ಮೈಂಡಲ್ಲಿ ನಾನು ಸ್ಯಾಮ್ಸಂಗ್ ಮೊಬೈಲ್ ತೊಗೋಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಸೊ ಇವಾಗ ಇನ್ನೊಬ್ರು ಬಂದುಬಿಟ್ಟು ಬೇರೆ ಐಫೋನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಾಗಲಿ ಅಥವಾ ಬೇರೆ ಯಾವುದೋ ವಿವೋ, ಓಪೋ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ಕೊಟ್ಟರು ಸಹ ನಾನು ಅದನ್ನು ಕೇರ್ ಮಾಡಲ್ಲ. ಬಿಕಾಸ್ ನನ್ನ ಮೈಂಡ್ ಆಲ್ರೆಡಿ ಇಟ್ ಈಸ್ ಫಿಕ್ಸ್ಡ್. ಇಂಟರ್ನಲ್ಲಿ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ, ಇದೇ ಕರೆಕ್ಟು, ಇದೇ ನನ್ನ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿರುತ್ತೆ, ಇದೇ ನನಗೆ ಬ್ಯಾಟ್ರಿ ಚೆನ್ನಾಗಿದೆ, ಪ್ರತಿಯೊಂದು ನಾನು ಫಿಕ್ಸ್ ಆಗಿರ್ತೀನಿ ಅಲ್ವಾ. ಸೊ ನಾನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲ್ಲ. ಇಲ್ಲಿ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅ ಡಾಗ್ ಲವರ್ ಮೈಟ್ ರಿಮೆಂಬರ್ ಅ ಮೂವಿ ಟ್ರೈಲರ್ ಅಬೌಟ್ ಡಾಗ್ಸ್ ಮೋರ್ ದ್ಯಾನ್ ಸಮ್ವನ್ ಹೂ ಪ್ರಿಫರ್ಸ್ ಕ್ಯಾಟ್. ಅಲ್ಲಿ ಡಾಗು ಇರುತ್ತೆ, ಕ್ಯಾಟು ಇರುತ್ತೆ, ಬಟ್ ನನಗೆ ಡಾಗ್ ಇಷ್ಟ ಅಂದರೆ ನನ್ನ ಸಾಫ್ಟ್ ಕಾರ್ನರ್ ಯಾವುದಾಗುತ್ತೆ? ಡಾಗ್ ಆಗುತ್ತೆ, ನಾಟ್ ಕ್ಯಾಟ್ ಅಂತ. ಸೊ ಅದನ್ನು ನಾವೇನಂತ ಕರಿತೀವಿ? ಸೆಲೆಕ್ಟಿವ್ ರಿಟೆನ್ಷನ್ ಅಂತ. ನೆಕ್ಸ್ಟ್ ಬಂದುಬಿಟ್ಟು ಸೆಲೆಕ್ಟಿವ್ ಡಿಸ್ಟಾರ್ಷನ್. ಸೆಲೆಕ್ಟಿವ್ ಡಿಸ್ಟಾರ್ಷನ್ ಅಂದರೆ ಹೌ ಕನ್ಸ್ಯೂಮರ್ಸ್ ಇಂಟರ್ಪ್ರಿಟ್ ಬ್ರ್ಯಾಂಡ್ ಮೆಸೇಜಿಂಗ್ ಇನ್ ದ ವೇ ದಟ್ ಫಿಟ್ಸ್ ವಿತ್ ದ ಪ್ರೀಕಾನ್ಸೆಪ್ಷನ್ಸ್ ಆಫ್ ದಟ್ ಬ್ರ್ಯಾಂಡ್.
See, example, a consumer who likes a brand might distort negative information about it, making it seem to be positive. ಎಸ್, ಈಗೇನು ಹೇಳ್ತಾರೆ, ಸೇಮ್ ಮೊಬೈಲ್ದೇ ಎಕ್ಸಾಂಪಲ್ ತೊಗೊಳ್ಳೋಣ. ನಾನು ಸ್ಯಾಮ್ಸಂಗ್ ಮೊಬೈಲ್ ತೊಗೋಬೇಕು ಅಂದ್ಕೊಂಡಿದ್ದೀನಿ. ತುಂಬ ಮಂದಿ ಬಂದು ನನಗೆ ನೆಗೆಟಿವ್ ಹೇಳ್ತಾರೆ ಆ ಮೊಬೈಲ್ ಬಗ್ಗೆ, ಬೇಡ, ಚೆನ್ನಾಗಿಲ್ಲ, ಆ ಥರ ಈ ಥರ ಅಂತೆಲ್ಲ ಹೇಳ್ತಾರೆ. ಬಟ್ ನಾನೇನು ಮಾಡ್ತೀನಿ, ಅದ್ರ ಪಾಸಿಟಿವ್ ಪಾಯಿಂಟ್ ಆಫ್ ವ್ಯೂಯಿಂದ ಮಾತ್ರ ನೋಡ್ತೀನಿ, ನಾನು ನೆಗೆಟಿವ್ ಪಾಯಿಂಟ್ ಆಫ್ ವ್ಯೂ ಅಂದರೆ ನೋಡೋಕ್ಕೆ ಹೋಗಲ್ಲ. ಸೊ ಅದನ್ನು ಏನಂತ ಕರೀತಾರೆ, ಸೆಲೆಕ್ಟಿವ್ ಡಿಸ್ಟಾರ್ಷನ್. ಸೊ ಏನೇನು ನೆಗೆಟಿವ್ ಇರುತ್ತೋ ಅದನ್ನೆಲ್ಲ ನಾನು ಡಿಸ್ಟಾರ್ಟ್ ಮಾಡಿಬಿಡ್ತೀನಿ, ಪಾಸಿಟಿವ್ ಇರೋದನ್ನು ಮಾತ್ರ ನಾನು ಇಟ್ಕೊತೀನಿ. ಸೊ ದಟ್ ಈಸ್ ಕಾಲ್ಡ್ ಎ ಸೆಲೆಕ್ಟಿವ್ ಡಿಸ್ಟಾರ್ಷನ್. ಐ ಹೋಪ್ ನಿಮ್ಗೆ ಗೊತ್ತಾಯಿತು ಅಂತ. ಸೆಲೆಕ್ಟಿವ್ ಎಕ್ಸ್ಪೋಜರ್ಗೆ, ಸೆಲೆಕ್ಟಿವ್ ರಿಟೆನ್ಷನ್ಗೆ, ಸೆಲೆಕ್ಟಿವ್ ಡಿಸ್ಟಾರ್ಷನ್ಗೆ ಮೀನಿಂಗ್ ಗೊತ್ತಾಯಿತು ಅಂತ ಅನ್ಕೊತೀನಿ. ಓಕೆ, ನೆಕ್ಸ್ಟ್ ಆ್ಯಟಿಟ್ಯೂಡ್. ಸೊ ಆ್ಯಟಿಟ್ಯೂಡ್ ಇಸ್ ದ ಫೀಲಿಂಗ್ attitude is the feeling for or against a stimulus in the environment. ಹೌದಾ? ನಮ್ಮ ಆ್ಯಟಿಟ್ಯೂಡ್ ಹೆಂಗಿರುತ್ತೆ, ಅಪೋಸಿಟ್ ಪರ್ಸನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಸ್ ಆರ್ ನೋ? ಇಟ್ ಕ್ಯಾನ್ ಬಿ ಪಾಸಿಟಿವ್, ನ್ಯೂಟ್ರಲ್ ಆರ್ ನೆಗೆಟಿವ್. ಹೌದಾ? ಇಫ್ ಇಟ್ ಈಸ್ ಸ್ಟೋರ್ಡ್ ಇನ್ ದ ಲಾಂಗ್ ಟರ್ಮ್ ಮೆಮೊರಿ ಆ್ಯಂಡ್ ರಿಫ್ಲೆಕ್ಟೆಡ್ ಇನ್ ದ ಬಿಹೇವಿಯರ್. ಇಂಡಿವಿಜುವಲ್ಸ್ ಡೆವಲಪ್ ಆ್ಯನ್ ಆ್ಯಟಿಟ್ಯೂಡ್ ಥ್ರೂ ಎಕ್ಸ್ಪೀರಿಯನ್ಸ್ ಆರ್ ಇಂಟ್ರಾಕ್ಷನ್ ವಿತ್ ಅದರ್ಸ್. ಹೌದಲ್ಲ? ಸೊ ಇವಾಗ ಫಾರ್ ಎಕ್ಸಾಂಪಲ್, ನಮಗೆ ಯಾರಾದರೂ, ಇವಾಗ ನಾನು ಇನ್ನೊಂದು ಸೆಕೆಂಡ್ ಪರ್ಸನ್ ಇರ್ತಾರೆ ಅಂದ್ಕೊಳ್ಳಿ. ಆಸ್ ಫಸ್ಟ್ ಪರ್ಸನ್ ಆ್ಯಟಿಟ್ಯೂಡ್ಸ್ ಇಲ್ಲಿ ಟೋಟಲಿ ಡಿಪೆಂಡೆಂಟ್ ಆನ್ ಸೆಕೆಂಡ್ ಪರ್ಸನ್. ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ಅವ್ರು ಚೆನ್ನಾಗಿಲ್ಲ ಅಂದರೆ ನಾವು ಚೆನ್ನಾಗಿರಲ್ಲ. ಎಸ್ ಆರ್ ನೋ? ಸೊ ಇದ್ರ ಮೇಲೆ ಫಾಲೋಯಿಂಗ್ ಇಂಪ್ಲಿಕೇಶನ್ಸ್ ಆಫ್ ಫಾರ್ ದ ರಿಟೇಲರ್ಸ್ ಇರುತ್ತೆ. ಏನು ಅಂತ ನೋಡೋಣ. ಇಫ್ ಕಸ್ಟಮರ್ಸ್ ಕನ್ಸಿಸ್ಟೆಂಟ್ಲಿ ಸ್ಯಾಟಿಸ್ಫೈಡ್ ವಿತ್ ದ ಬೆಟರ್ ಸರ್ವಿಸ್, ಸ್ಟೋರ್ ಅಟ್ಮಾಸ್ಫಿಯರ್ ಎಕ್ಸೆಟ್ರಾ, ಅಲ್ಲಿ ಪಾಸಿಟಿವ್ ಆ್ಯಟಿಟ್ಯೂಡ್ ಇರುತ್ತೆ. ಎಸ್ ಆರ್ ನೋ? ಈಗ ನಾನು ಒಂದು ಶಾಪಿಗೆ ಹೋಗಿರ್ತೀನಿ, ನನಗೆ ಅಲ್ಲೆಲ್ಲ ಚೆನ್ನಾಗಿ ಎಕ್ಸ್ಪೀರಿಯನ್ಸ್, ನಾನು ಕೇಳಿದ ಬ್ರ್ಯಾಂಡ್ ಸಿಕ್ತು, ಕೇಳಿದ ಸರ್ವಿಸಸ್ ಪ್ರೊವೈಡ್ ಮಾಡಿದರು, ಪ್ರತಿಯೊಂದು ಮಾಡಿದರೆ ಐ ವಿಲ್ ಹ್ಯಾವ್ ಪಾಸಿಟಿವ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ದಟ್ ಶಾಪ್ ಆರ್ ಸ್ಟೋರ್. ಎಸ್ ಆರ್ ನೋ? ಇಫ್ ದ ಕಸ್ಟಮರ್ ಡೆವಲಪ್ಸ್ ನೆಗೆಟಿವ್ ಆ್ಯಟಿಟ್ಯೂಡ್, ಇಟ್ ಈಸ್ ಡಿಫಿಕಲ್ಟ್ ಟು ಚೇಂಜ್. ಒಂದು ಸತಿ ಆ ಬ್ರ್ಯಾಂಡ್ ಮೇಲೆ ನಿಮಗೆ ನೆಗೆಟಿವಿಟಿ ಬಂದುಬಿಡ್ತು ಅಂತಂದರೆ ವಿ ಕಾಂಟ್ ಚೇಂಜ್. ಎಸ್ ಆರ್ ನೋ? ಸೊ ಹೆನ್ಸ್ ಮಾರ್ಕೆಟರ್ಸ್ ಶುಡ್ ಬಿ ಕೇರ್ಫುಲ್ ಫ್ರಮ್ ದ ಬಿಗಿನಿಂಗ್. ಮುಂಚೆಯಿಂದನೇ ಮಾರ್ಕೆಟರ್ಸ್ ಕೇರ್ಫುಲ್ಲಾಗಿ ಇರಬೇಕು. ಯಾವ ಥರ ಟ್ರೀಟ್ ಮಾಡಬೇಕು ಕಸ್ಟಮರ್ಸ್ನ, ಯಾವ ಥರ ಪ್ರೊವೈಡ್ ಮಾಡಬೇಕು ಅವರಿಗೆ ಸರ್ವಿಸಸ್ನ, ಎಲ್ಲ ತಿಳ್ಕೊಂಡಿರಬೇಕು. ಫಾರ್ ಎಕ್ಸಾಂಪಲ್, ಒಂದು ಶಾಪಿಗೆ ಹೋಗಿರ್ತೀವಿ ಅಂದ್ಕೊಳ್ರಿ, ಅವ್ರು ಹೆಂಗೆ ಬೇಕೋ ಹಾಗೆ ರೆಸ್ಪೆಕ್ಟ್ ಕೊಡ್ಲಾರ್ದಂಗೆ ಮಾತಾಡಿದ್ರೆ ನೆಕ್ಸ್ಟ್ ಟೈಮ್ ಆ ಶಾಪಿಗೆ ಹೋಗ್ತೀವ ನಾವು? ಇಲ್ಲ. ಸೊ ರಿಟೇಲರ್ ಶುಡ್ ಥಿಂಕ್ ಬಿಫೋರ್ ದೇ ಆ್ಯಕ್ಟ್ ಅಂತ. ಓಕೆ, ನೆಕ್ಸ್ಟ್ ಇದೊಂದು ಇಂಪಾರ್ಟೆಂಟ್ ವರ್ಡ್ ಬಂತು, ಹ್ಯಾಲೋ ಎಫೆಕ್ಟ್. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಮೀನಿಂಗ್ಸ್ MCQಸಲ್ಲಿ ಬರಬಹುದು ಕ್ವೆಶನ್. ಕನ್ಸ್ಯೂಮರ್ಸ್ ಪಾಸಿಟಿವ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ಪ್ರಾಡಕ್ಟ್ ವಿಚ್ ಮೋಟಿವೇಟ್ಸ್ ಕಂಪನಿ ಟು ಗೋ ಫಾರ್ ಬ್ರ್ಯಾಂಡ್ ಎಕ್ಸ್ಟೆನ್ಷನ್. ಹ್ಯಾಲೋ ಎಫೆಕ್ಟ್ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಬ್ರ್ಯಾಂಡ್ ಇದೆ, ಆ ಬ್ರ್ಯಾಂಡಿಗೆ ಈ ಪೆನ್ ಇದೆ ಅಂದ್ಕೊಳ್ಳಿ, ನನಗೆ ಕನ್ಸ್ಯೂಮರ್ಗೆ ಇದು ಭಾಳ ಇಷ್ಟ ಆಗಿಬಿಟ್ಟಿದೆ ಈ ಪೆನ್. ಸೊ ಇವಾಗ ಏನು ಮಾಡ್ತಾರೆ, ಇಷ್ಟ ಆಗಿದೆ, ಪಾಸಿಟಿವ್ ಆ್ಯಟಿಟ್ಯೂಡ್ ಇದೆ ಇದಕ್ಕೆ ಅಂತಂದು ಗೊತ್ತಾಯಿತು ಅಂತಂದರೆ ಕಂಪನಿಗೆ ದೇ ಸ್ಟಾರ್ಟ್ ಎಕ್ಸ್ಟೆಂಡಿಂಗ್ ದಿಸ್ ಮಾರ್ಕೆಟ್. ಎಸ್ ಆರ್ ನೋ? ಅದನ್ನು ನಾವು ಹ್ಯಾಲೋ ಎಫೆಕ್ಟ್ ಅಂತ ಕನ್ಸ್ಯೂಮರ್ ಪಾಸಿಟಿವ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ಅ ಪ್ರಾಡಕ್ಟ್ ವಿಚ್ ಮೋಟಿವೇಟ್ಸ್ ಕಂಪನಿ ಟು ಗೋ ಫಾರ್ ಅ ಬ್ರ್ಯಾಂಡ್ ಎಕ್ಸ್ಟೆನ್ಷನ್. ಆ್ಯಟಿಟ್ಯೂಡ್ಸ್ ಡೆವಲಪ್ ಮೋಸ್ಟ್ ಈಸಿಲಿ ಆ್ಯಂಡ್ ಡೈರೆಕ್ಟ್ಲಿ ಬೈ ರಿಟೇಲರ್ಸ್ ಆರ್ ಮಾರ್ಕೆಟರ್ಸ್ ಇನ್ ದ ಆಬ್ಸೆನ್ಸ್ ಆಫ್ ಕಾಂಪಿಟೇಟರ್ಸ್. ಸೊ ಈಗ ಫಾರ್ ಎಕ್ಸಾಂಪಲ್ ಕಾಂಪಿಟೇಟರ್ಸ್ ಇಲ್ಲ ಅಂದ್ಕೊಳ್ಳಿ, ಈಸಿ ಆಗಿಬಿಡುತ್ತಾನೆ ರಿಟೇಲರ್ಸ್ ಅಥವಾ ಮಾರ್ಕೆಟರ್ಸ್ಗೆ. ಅವರು ಏನಂತಾರೆ, ಕಾಂಪಿಟೇಷನ್ ಇರೋದಿಲ್ಲ, ಈಗ ಇಲ್ಲಿ ಬಿಟ್ಟು ಅಲ್ಲಿ ಹೋಗ್ತಾರೆ ಅನ್ನೋ ಒಂದು ಭಯ ಇರೋದಿಲ್ಲ ಅವ್ರಿಗೆ. ಸೊ ಆ್ಯಟಿಟ್ಯೂಡ್ಸ್ ಡೆವಲಪ್ ಮೋಸ್ಟ್ ಈಸಿಲಿ ಆ್ಯಂಡ್ ಡೈರೆಕ್ಟ್ಲಿ ಬೈ ರಿಟೇಲರ್ಸ್ ಆ್ಯಂಡ್ ಅವ್ರ ಮಾರ್ಕೆಟರ್ಸ್ ಆನ್ ದ ಆನ್ಸರ್ಸ್ ಆಫ್ ಕಂಪ್ಯೂಟೇಟರ್ಸ್ ಅಂತ ಹೇಳ್ತಿದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಶಾಪಿಗೆ ಹೋಗಿರ್ತೀವಿ ಅಂದ್ಕೊಳ್ಳಿ, ಒಂದು ಫ್ರೂಟ್ ಶಾಪಿಗೆ ಹೋಗಿರ್ತೀವಿ ಅಂದ್ಕೊಳ್ಳಿ, ಸುತ್ತಮುತ್ತ ಯಾವುದೇ ಫ್ರೂಟ್ ಸ್ಟಾಲ್ ಇಲ್ಲ ಅಂದ್ಕೊಳ್ಳಿ, ಅವ್ರು ಹೇಳಿದ್ದೇ ಮಾತು, ಬೇಕಂದ್ರೆ ತೊಗೊಳ್ಳಿ, ಸಾಕಾದ್ರೆ ಬಿಡ್ರಿ ಅಂತ ಹೇಳ್ತಾರೆ. ನೀವು ಅಬ್ಸರ್ವ್ ಮಾಡಿದರೆ ಅವ್ರು ಏನು ಮಾಡ್ತಾರೆ, ಆ್ಯಟಿಟ್ಯೂಡ್ ಹೆಂಗಿರುತ್ತೆ ಅಂತಂದರೆ, ಓನ್ಲಿ ಒನ್ ಶಾಪ್ ಇರೋ ಕಡೆ ಹೋದರೆ, ಯಾಕೆಂದರೆ ಫೈನಲಿ ಅಲ್ಲೇ ತೊಗೋಬೇಕು ಅಂತ ಗೊತ್ತಿರುತ್ತೆ ಅವರಿಗೆ. ಸೊ ಆ ಆ್ಯಟಿಟ್ಯೂಡ್ ಇರುತ್ತೆ. ಸೊ ಆ್ಯಟಿಟ್ಯೂಡ್ ಈಸಿಲಿ ಡೆವಲಪ್ ಆಗುತ್ತೆ ಕಾಂಪಿಟೇಟರ್ಸ್ ಇಲ್ಲ ಅಂದರೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಅರ್ಲಿ ಮೂವರ್ ಅಡ್ವಾಂಟೇಜ್ ಡೆವಲಪ್ ಪಾಸಿಟಿವ್ ಆ್ಯಟಿಟ್ಯೂಡ್ ಆಫ್ ಕಸ್ಟಮರ್ಸ್ ಅಬೌಟ್ ದ ಸ್ಟೋರ್ ಡ್ಯೂರಿಂಗ್ ಇನಿಷಿಯಲ್ ಸ್ಟೇಜ್. ಓಕೆ, ಫಾರ್ ಎಕ್ಸಾಂಪಲ್ ನಮಗೆ ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಆ್ಯಪಲ್ ಕಂಪ್ನಿ. ಸೊ ಅವ್ರು ಏನು ಮಾಡಿದರು, ಒಂದು ಪಾಸಿಟಿವ್ ಆ್ಯಟಿಟ್ಯೂಡಿಂದ ಅವರು ಮೂವ್ ಆದರು. ಓಕೆ, ಅವ್ರು ಮೂವ್ ಆಗಿಬಿಟ್ಟು ಎಲೆಕ್ಟ್ರಾನಿಕ್ ಐಟಮ್ಸಲ್ಲಿ ತುಂಬ ಕ್ರೇಜ್ ಹುಟ್ಸೋ ಹಾಗೆ ಮಾಡಿಬಿಟ್ರು. ಇನಿಷಿಯಲ್ ಸ್ಟೇಜಿಂದನೇ ಒಂದು ಪಾಸಿಟಿವ್ ಆ್ಯಟಿಟ್ಯೂಡಿಂದ ಅವರು ಮೂವ್ ಆಗಿ ಕಸ್ಟಮರ್ಸ್ನ ಅವರು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದರು.
ಎಸ್ ಅವ್ರು ಅದಕ್ಕೆ ಯಾರೇ ಆಗಲಿ ಒಂದು ಪಾಸಿಟಿವ್ ಆ್ಯಟಿಟ್ಯೂಡಿಂದ ಇನಿಷಿಯಲ್ ಸ್ಟೇಜಲ್ಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನ ನಾವು ಪ್ರೊವೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸಿ ಈಗ ಅವರು ನೋಡಿ, ಫಾರ್ ಎಕ್ಸಾಂಪಲ್ ಆ್ಯಪಲ್ ಕಂಪನಿಯವರು ಐಫೋನ್ ಕೊಟ್ಟಾಗ ಅವರು ಮುಂಚೆ ಚಾರ್ಜರ್ ಕೊಡ್ತಿದ್ರು, ವಿತ್ ಚಾರ್ಜರ್ ಕೊಡ್ತಿದ್ರು. ಬಟ್ ಇವಾಗ ಏನು ಮಾಡ್ತಿದ್ದಾರೆ, ವಿತೌಟ್ ಚಾರ್ಜರ್ ಕೊಡ್ತಿದ್ದಾರೆ. ಆದರೂ ಕಸ್ಟಮರ್ಸ್ ಕಮ್ಮಿ ಆಗಿದ್ದಾರಾ? ಇಲ್ಲ. ಆದರೂ ಕಸ್ಟಮರ್ಸ್ ಅಷ್ಟೇ ಇದೆ, ಅಷ್ಟೇ ಡಿಮ್ಯಾಂಡ್ ಇದೆ ಆ ಪ್ರಾಡಕ್ಟಿಗೆ. ಎಸ್ ಆರ್ ನೋ? ಹಾಗೆ. ಸೊ ಅದೊಂದು ಇನಿಷಿಯಲ್ ಸ್ಟೇಜಲ್ಲಿ ಅವರು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ, ಆ ಬ್ರ್ಯಾಂಡ್ ಅನ್ನೋದು ಫಿಕ್ಸ್ ಆಗಿದೆ. ಸೊ ಹಾಗಾಗಿ ಅದು ನಡೀತಾ ಇದೆ ಆ ಥರ. ಓಕೆ. ಫ್ರೀಕ್ವೆಂಟ್ ಡಿಸ್ಕೌಂಟ್ ಸೇಲ್ಸ್ ಮೇ ಮೇಕ್ ಪರ್ಮನೆಂಟ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ಕಸ್ಟಮರ್. ಸಿ ಡಿಸ್ಕೌಂಟ್ಸ್ ಕೊಡ್ತಾ ಇದ್ದೀವಿ ಅಂತಂದು ಹೇಳಿದರೆ, ಫಾರ್ ಎಕ್ಸಾಂಪಲ್ ಬೈ ಒನ್ ಗೆಟ್ ಒನ್ ಆಫರ್ ಅದು ಇದು ಕೊಡ್ತಾ ಇರ್ತಾರೆ. ಯಾಕೆ ಕೊಡ್ತಾರೆ ಅಂತಂದರೆ ಕಸ್ಟಮರ್ಸ್ನ ಅವ್ರು ಹಾಗೆ ರಿಟೇನ್ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಅವರು ಕೊಡ್ತಾ ಇರ್ತಾರೆ. ನೆಕ್ಸ್ಟ್, ಮೋಟಿವೇಶನ್ ಆ್ಯಂಡ್ ಇನ್ವಾಲ್ವ್ಮೆಂಟ್. ಸೊ ಮೋಟಿವೇಶನ್ ಇಸ್ ಡಿರೈವ್ ಫ್ರಮ್ ದ ವರ್ಡ್ ಮೋಟಿವ್ ಅಂತ. ಸೊ ಅವ್ರೇನು ಮಾಡಬೇಕು, ಅವರಷ್ಟಿಗೆ ಅವರೇ ಸೆಲ್ಫ್ ಮೋಟಿವೇಶನ್ ಮಾಡ್ಕೊತಿರ್ಬೇಕು. ಕಸ್ಟಮರ್ಸ್ ನೀಡ್ಸ್ ಡಿಸೈರ್ಸ್ನ ತಿಳ್ಕೋಬೇಕು. ಅವ್ರ ಬೈಯಿಂಗ್ ಡೆಸಿಷನ್ಸ್ ನಮಗೆ ಗೊತ್ತಾಗುತ್ತೆ ನೀಡ್ಸ್ ಆ್ಯಂಡ್ ಡಿಸೈರ್ಸಿಂದನೇ ತಾನೆ. ಸೊ ಅದನ್ನು ತಿಳ್ಕೊಂಡ್ಬಿಟ್ಟು ಅದಕ್ಕೆ ತಕ್ಕಂತೆ ನಾವು ಒಂದು ಔಟ್ಕಮ್ ಪ್ರಾಡಕ್ಟ್ನ ಕೊಡಬೇಕು. ಸೊ ಆವಾಗ ಅವ್ರ ಬೈಯಿಂಗ್ ಡೆಸಿಷನಲ್ಲಿ ಅವರು ಆ ಪ್ರಾಡಕ್ಟ್ನ ಬೈ ಮಾಡ್ತಾರೆ. ಅವ್ರ ಡಿಸಿಷನ್ ಕಸ್ಟಮರ್ಸ್ ವಿಲ್ ಡಿಸೈಡ್ ಟು ಬೈ ದಟ್ ಪ್ರಾಡಕ್ಟ್ ಅಂತ. ನೆಕ್ಸ್ಟ್, ಎಕನಾಮಿಕ್ ಅಂತಂದರೆ ಯೂಶಲಿ ಕಸ್ಟಮರ್ಸ್ ಹೆಂಗೆ ಇದು ಮಾಡ್ತಾರೆ ಅಂದರೆ ದೇ ವಿಲ್ ಟ್ರೈ ಟು ಸೇವ್ ಮನಿ ಅನ್ನೋಕ್ಕಿಂತ ಅವ್ರು ಕೊಟ್ಟಿರೋ ವ್ಯಾಲ್ಯೂಗೆ, ಓಕೆ, ಅವ್ರಿಗೆ ತೊಗೊಂಡಿರೋ ಪ್ರಾಡಕ್ಟಿಗೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು, ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್. ಎಲ್ಲರೂ ಅದೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಎಸ್ ಆರ್ ನೋ? ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಪ್ಪ ಅಂತಂದರೆ ಸಕ್ಸಸ್ ಆಗುತ್ತೆ. ಪ್ರಾಡಕ್ಟನ್ನು ಹಂಗೆ ಪರ್ಚೇಸ್ ಮಾಡ್ತಾ ಇರ್ತಾರೆ ಪದೇ ಪದೇ. ಎಸ್ ಆರ್ ನೋ? ಸೊ ಎಕನಾಮಿಕ್ ಆಗಿ ಇರಬೇಕು. ಅದು ಒಂದು ಆಫ್ ದ ಬೈಯಿಂಗ್ ಡೆಸಿಷನ್ ಆಫ್ ದ ಕಸ್ಟಮರ್ಸ್ ಅಂತ. ಹೆಡಾನಿಸ್ಟಿಕ್ ಅಂತಂದರೆ ಅವರಿಗೆ ದ ಏಮ್ ಇಸ್ ಟು ಫೀಲ್ ಪ್ಲೆಷರ್. ಅವರಿಗೆ ಇಷ್ಟ ಆಗಬೇಕು. ಓಕೆ. ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು. ಪ್ಲೆಷರ್ ಆರ್ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಒಂದೇ. ಸೊ ಅದನ್ನು ಹೆಡಾನಿಸ್ಟಿಕ್ ಅಂತ ಕರೀತಾರೆ. ಅದು ಒನ್ ಆಫ್ ದ ಬೈಯಿಂಗ್ ಡೆಸಿಷನ್. ಓಕೆ. ರಿಸ್ಕ್ ಅವಾಯ್ಡಿಂಗ್. ಎಸ್ ಆರ್ ನೋ? ರಿಸ್ಕ್ ಕಮ್ಮಿ ಇರಬೇಕು. ಓಕೆನಾ? ಸಿ ಒಂದು ಗೋಲ್ ಇಸ್ ಟು ರೆಡ್ಯೂಸ್ ದ ರಿಸ್ಕ್ ಆಫ್ ಬೀಯಿಂಗ್ ಡಿಸಪಾಯಿಂಟೆಡ್ ಬೈ ಪರ್ಚೇಸ್ ಬೈ ರಿಮೈನಿಂಗ್ ಲಾಯಲ್ ಟು ಫೇವ್ರೆಟ್ ಬ್ರ್ಯಾಂಡ್. ಸಿ ಫಾರ್ ಎಕ್ಸಾಂಪಲ್ ಒಂದು ಬ್ರ್ಯಾಂಡ್ ತೊಗೊತಿದ್ದೀನಪ್ಪ, ರೆಗ್ಯುಲರಾಗಿ ಅದೇ ಪರ್ಚೇಸ್ ಮಾಡ್ತಿದ್ದೀನಪ್ಪ, ಸಡನ್ನಾಗಿ ಅವ್ರು ಏನಾನ ನಮ್ಗೆ ಮೋಸ ಆಯ್ತಪ್ಪ ಅಂತಂದರೆ ನಾವು ನೆಕ್ಸ್ಟ್ ಟೈಮ್ ಅದನ್ನು ತೊಗೊತೀವಾ? ಇಲ್ಲ. ಸೊ ಗೋಲ್ ಇಸ್ ಟು ರೆಡ್ಯೂಸ್ ದ ರಿಸ್ಕ್ ಆಫ್ ಬೀಯಿಂಗ್ ಡಿಸಪಾಯಿಂಟೆಡ್ ಬೈ ಪರ್ಚೇಸಿಂಗ್ ಬೈ ರಿಮೈನಿಂಗ್ ಲಾಯಲ್ ಟು ದ ಫೇವ್ರೆಟ್ ಬ್ರ್ಯಾಂಡ್. ಆ ಫೇವ್ರೆಟ್ ಬ್ರ್ಯಾಂಡಿಗೆ ನಾವು ಲಾಯಲ್ ಆಗಿರಬೇಕು ಅಂತಂದರೆ ಅಲ್ಲಿ ರಿಸ್ಕ್ ಕಮ್ಮಿ ಇರಬೇಕು. ಆವಾಗ ನಾನು ಪದೇ ಪದೇ ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀನಿ. ಸೊ ಅದು ಒನ್ ಆಫ್ ದ ಬೈಯಿಂಗ್ ಡೆಸಿಷನ್. ಓಕೆ. ದಟ್ ಆಲ್ಸೋ ಫ್ಯಾಕ್ಟರ್ ಅಫೆಕ್ಟ್ಸ್ ದ ಬೈಯಿಂಗ್ ಡೆಸಿಷನ್ ಅಂತ. ನೆಕ್ಸ್ಟ್, ರಿಲೇಷನಲ್. ಸೊ ಇಲ್ಲೇನಾಗುತ್ತೆ, ರಿಲೇಷನಲ್ ಅಂದರೆ ಬೈಯರ್ ಸೀಕ್ಸ್ ಟು ಎಸ್ಟಾಬ್ಲಿಷ್ ರಿಲೇಷನ್ಶಿಪ್ ಬಿಟ್ವೀನ್ ದ ಸ್ಟೋರ್ ಆ್ಯಂಡ್ ಸ್ಟಾಫ್ ಟು ಬಿ ರೆಕಗ್ನೈಸ್ಡ್. ಎಸ್ ಆರ್ ನೋ? ಈಗ ಫಾರ್ ಎಕ್ಸಾಂಪಲ್ ಸೇಮ್ ನಾನು ಮುಂಚೆ ಹೇಳಿದಂಗೆ, ಇವಾಗ ನಾನು ಒಂದು ಶಾಪಿಗೆ ಹೋಗಿದ್ದೀನಿ ಅಥವಾ ಸ್ಟೋರಿಗೆ ಹೋಗಿದ್ದೀನಿ ಅಂತಂದರೆ ನನಗೆ ಅಲ್ಲಿ ರಿಲೇಷನ್ಶಿಪ್ ಚೆನ್ನಾಗಿರಬೇಕು. ಲೈಕ್ ವಿತ್ ಸ್ಟೋರ್ ಆಗಿರ್ಬೋದು, ವಿತ್ ಅವರು ಸ್ಟೋರಲ್ಲಿ ಇರ್ತಾರಲ್ಲ ವರ್ಕರ್ಸ್, ಓಕೆ, ಸ್ಟಾಫ್, ಓಕೆ, ಆ ಸ್ಟಾಫ್ ಹತ್ರ ಆಗಿರ್ಬೋದು ಒಳ್ಳೆ ರಿಲೇಷನ್ಶಿಪ್ ಇರಬೇಕು ಅಂತಲೇ ಇರುತ್ತೆ. ಹೋದ ತಕ್ಷಣ ಅವರು ಸಿಟ್ಟು ಮಾಡ್ಕೊಂಡು ಕೋಪ ಮಾಡ್ಕೊತಿದ್ರೆ ನಮಗೆ ಇಷ್ಟ ಆಗುತ್ತಾ? ಸೊ ಅದು ಒಂದು ಡಿಸಿಷನ್ನೇ ತಾನೇ. ನಾನು ಒಂದು ಡಿಸಿಷನ್ ಟು ಪರ್ಚೇಸ್ ಇನ್ ದಟ್ ಶಾಪ್ ಆರ್ ನೋ. ಎಸ್ ಆರ್ ನೋ? ಸೊ ರಿಲೇಷನಲ್ ಆಗಿರಬೇಕು. ಅದು ರಿಲೇಷನ್ಶಿಪ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ. ನೆಕ್ಸ್ಟ್, ಫಂಕ್ಷನಲ್. ಸೊ ಫಂಕ್ಷನಲ್ ಅಂತಂದರೆ ದ ಮೇನ್ ಏಮ್ ಇಸ್ ಟು ಡಿಕ್ರೀಸ್ ದ ಟೈಮ್ ಆ್ಯಂಡ್ ಎಫರ್ಟ್ ಡಿವೋಟೆಡ್ ಟು ಮೇಕಿಂಗ್ ಪರ್ಚೇಸ್, ಮೋಸ್ಟ್ಲಿ ಅಪ್ಲಿಕೇಬಲ್ ಟು ಫುಡ್ ಆ್ಯಂಡ್ ಗ್ರಾಸರೀಸ್. ಈಗ ಫಾರ್ ಎಕ್ಸಾಂಪಲ್ ನಾವು ಒನ್ ಏರಿಯಾ ಟು ಇನ್ನೊಂದು ಏರಿಯಾ ಶಿಫ್ಟ್ ಮಾಡಿದ್ವಿ ಅಂದ್ಕೊಳ್ಳಿ ಮನೇನ. ಸೊ ನಾವೇನು ಮಾಡ್ತೀವಿ, ಅಲ್ಲಿ ಸುತ್ತಮುತ್ತ ಇರೋ ಪೀಪಲ್ನ ತಿಳ್ಕೊತೀವಿ, ಹೌದಾ ಅಲ್ಲ? ಅಲ್ಲಿ ಅವ್ರ ಹತ್ರ ತಿಳ್ಕೊಂಡ್ಬಿಟ್ಟು ಅವ್ರು ಓಕೆ ಅಂತಂದಾಗ ನಾನು ಆ ಶಾಪಿಗೆ ಹೋಗ್ಬಿಟ್ಟು ನಾನು ಏನೋ ಒಂದು ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ದ ಏಮ್ ಇಸ್ ಟು ಡಿಕ್ರೀಸ್ ದ ಟೈಮ್ ಆ್ಯಂಡ್ ಎಫರ್ಟ್, ಹೌದಾ ಅಲ್ಲ? ಅದು ಒಂದು ಡಿಸಿಷನ್ ಮೇಕಿಂಗೆ, ಅದು ಒಂದು ಬೈಯಿಂಗ್ ಡಿಸಿಷನ್ನೇ. ನಾನು ಸುಮ್ಮನೆ ಎಲ್ಲ ಶಾಪ್ನ ಕುತ್ಕೊಂಡು ತಿರ್ಗಾಡಲ್ಲ. ನಾನೊಂದು ಫಾರ್ ಎಕ್ಸಾಂಪಲ್ ಒಂದು ಪಕ್ಕದ ಮನೆಯವ್ರನ್ನ ಕೇಳಿಬಿಟ್ಟು ಅವ್ರು ಎಲ್ಲಿ ತೊಗೊತಾರೋ, ರೀಸನಬಲ್ ರೇಟ್ಸ್ ಎಲ್ಲಿ ಸಿಗುತ್ತೋ ನಾನು ಅಲ್ಲಿ ಹೋಗ್ತೀನಿ. ಸೊ ಅದು ಒಂದು ಡಿಸಿಷನ್. ಆ ಥರನೂ ಡಿಸಿಷನ್ ತೊಗೊತಾರೆ ಕಸ್ಟಮರ್ಸು ಅಂತ. ನೆಕ್ಸ್ಟ್, ಲರ್ನಿಂಗ್ ಎಬಿಲಿಟಿ ಆ್ಯಂಡ್ ನಾಲೆಡ್ಜ್. ಸೊ ಲರ್ನಿಂಗಲ್ಲಿ ಹಿಂಗೆ ಗೊತ್ತಾಗುತ್ತೆ, ಕಮರ್ಷಿಯಲ್, ನಾನ್ ಕಮರ್ಷಿಯಲ್. ಅವ್ರಿಗೊಂದು ಪ್ರಾಡಕ್ಟ್ ಬಗ್ಗೆ ಹೆಂಗೆ ಗೊತ್ತಾಗುತ್ತೆ, ಲರ್ನಿಂಗ್ ಹೆಂಗೆ ಸಿಗುತ್ತೆ ಕಸ್ಟಮರ್ಸಿಗೆ ಅಂದರೆ, ಕಮರ್ಷಿಯಲ್ ಅಂತಂದರೆ ಥ್ರೂ ಅಡ್ವರ್ಟೈಸ್ಮೆಂಟ್ ಸಿಗುತ್ತೆ. ನಾನ್ ಕಮರ್ಷಿಯಲ್ ಅಂದರೆ ಥ್ರೂ ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸು, ಅವ್ರನ್ನೆಲ್ಲ ನೋಡಿಬಿಟ್ಟು ಪ್ರಾಡಕ್ಟ್ ಬಗ್ಗೆ
ಲರ್ನಿಂಗ್ ಸಿಗುತ್ತೆ. ಸೊ ಇಲ್ಲಿ 3 ಟೈಪ್ಸ್ ಆಫ್ ಲರ್ನಿಂಗ್ ಇದೆ. ಬಿಹೇವಿಯರಲ್ ಲರ್ನಿಂಗ್ ಅಂದರೆ ರಿಪಿಟೇಟಿವ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಿದ್ರೆ ಅದ್ರ ಮೇಲೆ ಗೊತ್ತಾಗುತ್ತೆ ಚೆನ್ನಾಗಿದೆ ಅಂತ. ಸೊ ಅದನ್ನು ಪರ್ಚೇಸ್ ಮಾಡ್ತಾ ಇರ್ತೇನೆ. ಸೊ ದಟ್ ಈಸ್ ದ ರಿಪಿಟೇಟಿವ್ ಆಫ್ ಡೂಯಿಂಗ್ ಅಂತ. ನೆಕ್ಸ್ಟ್ ಕಾಗ್ನೇಟಿವ್ ಲರ್ನಿಂಗ್. ಕಾಗ್ನೇಟಿವ್ ಒಂದು ಮೀನಿಂಗ್ ತಿಳ್ಕೊಂಬಿಡಿ. ಕಾಗ್ನೇಟಿವ್ ಇಸ್ ರಿಲೇಟೆಡ್ ಟು ಯುವರ್ ಬ್ರೈನ್ ಥಾಟ್ಸ್. ಇದು ಥಿಂಕ್ ಮಾಡಿ, ಇದು ನಿಮಗೆ ಟೀಚಿಂಗ್ ಆಪ್ಟಿಟ್ಯೂಡ್ ಇದು ಫಸ್ಟ್ ಪೇಪರ್ 1 ಬರುತ್ತೆ ಕಾಗ್ನೇಟಿವ್ ವರ್ಡ್. ಸೊ ಕಾಗ್ನೇಟಿವ್ ಇಸ್ ನಥಿಂಗ್ ಬಟ್ ಸಮಥಿಂಗ್ ರಿಲೇಟೆಡ್ ಟು ಬ್ರೈನ್ ಥಾಟ್ಸ್ ಅಂತ ತಿಳ್ಕೊಳ್ಳಿ, ಓಕೆನಾ. ಔಟ್ಕಮ್ ಆಫ್ ಥಾಟ್ ಪ್ರಾಸೆಸ್ ಅಂತ ಮೀನಿಂಗ್ ಕಾಗ್ನೇಟಿವ್ ಲರ್ನಿಂಗ್ ಅಂತಂದರೆ ನನ್ನ ಯೋಚನೆಯಿಂದ ನಾನು ಏನು ಲರ್ನಿಂಗ್ ಸಿಗುತ್ತೆ ಆ ಪ್ರಾಡಕ್ಟ್ನ ನಾನು ಪರ್ಚೇಸ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಓಕೆ. ನೆಕ್ಸ್ಟ್ ಅಬ್ಸರ್ವೇಷನಲ್ ಲರ್ನಿಂಗ್ ಅಂತ, ಏನೋ ಒಂದು ಅಬ್ಸರ್ವ್ ಮಾಡಿಬಿಟ್ಟು ನಾನು ಆ ಪ್ರಾಡಕ್ಟ್ ಡಿಸಿಷನ್ ತೊಗೊತೀನಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅಬ್ಸರ್ವೇಷನಲ್ ಲರ್ನಿಂಗ್. ನೆಕ್ಸ್ಟ್ ಎಬಿಲಿಟಿ ಅಂದರೆ ಕೆಪಾಸಿಟಿ ಟು ಲರ್ನ್. ಕೆಪಾಸಿಟಿ ಟು ಲರ್ನ್ ಅಂತಂದರೆ ಹೆಂಗೆ ನಾವು ಲರ್ನ್ ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಫ್ರೀ ಸ್ಯಾಂಪಲ್ಸ್ ಕೊಡ್ತಾರೆ, ಟ್ರೈನಿಂಗ್ ಹೆಂಗೆ ಯೂಸ್ ಮಾಡಬೇಕು ಅಂತ ಡೆಮೋಸ್ ಅಂತ ಹೇಳ್ತಾರಲ್ಲ. ಫಾರ್ ಎಕ್ಸಾಂಪಲ್ ಈಗ ಒಂದು ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡಬೇಕು ಅಂದ್ಕೊಳ್ಳಿ, ನಾವಲ್ಲಿ ಹೋಗಿ ಶಾಪಿಗೆ ಹೋದರೆ ಅವ್ರು ಡೆಮೋ ತೋರಿಸ್ತಾರೆ. ಓಕೆ ಈ ಥರ ಯೂಸ್ ಆಗುತ್ತೆ, ಈ ಥರ ಯೂಸ್ ಆಗುತ್ತೆ, ಈ ಥರ ಫ್ರೀ ಸ್ಯಾಂಪಲ್ಸ್ ಕೊಡ್ತಾರೆ. ಆ ಥರ ಎಲ್ಲ ನಾವು ತಿಳ್ಕೊಬೋದು ಆ ಪ್ರಾಡಕ್ಟ್ ಬಗ್ಗೆ. ಕೆಪಾಸಿಟಿ ಟು ಲರ್ನ್. ನೆಕ್ಸ್ಟ್ ನಾಲೆಜ್ ಬಂದುಬಿಟ್ರೆ ಫೆಮಿಲಿಯಾರಿಟಿ ವಿತ್ ದ ಪ್ರಾಡಕ್ಟ್. ನಾಲೆಜ್ ಅಂದರೆ ವಿ ಹ್ಯಾವ್ ಸಮಥಿಂಗ್ ನಾಲೆಜ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಈ ಪೆನ್ ಅಂದರೆ ಈ ಪೆನ್ ಬಗ್ಗೆ ನಂಗೆ ಮುಂಚೆನೇ ನಾಲೆಜ್ ಇದೆ, ಓಕೆನಾ. ದಟ್ ಈಸ್ ಕಾಲ್ಡ್ ಆಸ್ ನಾಲೆಜ್. ಸೊ ಇನ್ಕ್ರೀಸಸ್ ಎಬಿಲಿಟಿ ಟು ಮೇಕ್ ಡಿಸಿಷನ್. ಆವಾಗ ನಾನು ಕಂಪೇರ್ ಮಾಡ್ತೀನಿ, ಈ ಡಿಸಿಷನ್ ಈ ಪೆನ್ ತೊಗೊಳ್ಳ ಅಂತ ಡಿಸೈಡ್ ಮಾಡ್ತೀನಿ. ಸೊ ಇನ್ಕ್ರೀಸ್ ದ ಎಬಿಲಿಟಿ ಟು ಮೇಕ್ ದ ಡಿಸಿಷನ್, ನಾಲೆಜ್ ಇದ್ದರೆ, ಹೌದಾ. ಇಂಪಾರ್ಟೆಂಟ್ ಇನ್ ದ ಕೇಸ್ ಆಫ್ ಟೆಕ್ನಿಕಲ್ ಪ್ರಾಡಕ್ಟ್ಸ್. ಫಾರ್ ಎಕ್ಸಾಂಪಲ್ ಟೆಕ್ನಿಕಲ್ ಪ್ರಾಡಕ್ಟ್ಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ದೊಡ್ಡ ದೊಡ್ಡ ಮಷಿನರೀಸ್ ಅದು ಇದು ಇರುತ್ತೆ, ಅದ್ರ ಬಗ್ಗೆ ನಾಲೆಜ್ ಇಲ್ಲದಂಗೆ ತೊಗೊಳ್ಳಲ್ಲ, ಹೌದಾ. ಬಿಗ್ ಫ್ಯಾಕ್ಟ್ರೀಸಲ್ಲಿ ಪ್ರೊಡಕ್ಷನ್ ಯೂನಿಟ್ಸಲ್ಲಿ ಒಂದು ಮಷಿನ್ ಏನೋ ಅವ್ರು ಪರ್ಚೇಸ್ ಮಾಡ್ತಿದ್ದಾರೆ ಅಂದರೆ ವಿತ್ ನಾಲೆಜೇ ಅವ್ರು ಪರ್ಚೇಸ್ ಮಾಡ್ತಾರೆ, ಎಸ್ ಓರ್ ನೋ. ಸೊ ಈ ನಾಲೆಜು ಮೇನ್ಲಿ ಟೆಕ್ನಿಕಲ್ ಪ್ರಾಡಕ್ಟ್ಸ್, ಇನ್ ದ ಕೇಸ್ ಆಫ್ ಟೆಕ್ನಿಕಲ್ ಪ್ರಾಡಕ್ಟ್ಸ್ ಇಟ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಸೊ ಫೈನಲ್ ಫ್ಯಾಕ್ಟರ್ಸ್ ಬಂದ್ಬಿಟ್ಟು ಪರ್ಸ್ನಲ್ ಫ್ಯಾಕ್ಟರ್ ಇನ್ ಮೈಕ್ರೋ, ಓಕೆ. ಮೈಕ್ರೋ ಲೆವೆಲ್ ಫ್ಯಾಕ್ಟರಲ್ಲಿ ಫೈನಲ್ ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಪರ್ಸ್ನಲ್ ಫ್ಯಾಕ್ಟರ್ಸ್. ಸೊ ಪರ್ಸ್ನಲ್ ಫ್ಯಾಕ್ಟರ್ಸ್ ಅಂದರೆ ಏನು, ನಾರ್ಮಲಾಗಿ ನಮಗೆ ಗೊತ್ತಾಗ್ಬಿಟ್ಟಿರುತ್ತೆ ಆವಾಗಲೇ. ಏಜ್ ಫ್ಯಾಕ್ಟರು ಆ್ಯಂಡ್ ಸ್ಟೇಜ್ ಇನ್ ಲೈಫ್ ಸೈಕಲ್, ಓಕೆನಾ. ಏಜ್ ಫ್ಯಾಕ್ಟರು ಸಣ್ಣವ್ರಿಗೆ, ಯಂಗ್ ಏಜು, ಟೀನೇಜು, ಅಡಲ್ಟ್ಹುಡ್, ಮಿಡಲ್ ಏಜು, ಸೀನಿಯರ್ ಸಿಟಿಸನ್ಸ್, ಅದು ಇದು ಎಲ್ಲ. ಸೊ ಏಜ್ ಈ ಸ್ಟಾರ್ಟಿಂಗ್ ಏಜಲ್ಲಿ ಒಂದು ಅರ್ನಿಂಗ್ ಏಜ್ ಇರುತ್ತಲ್ಲ, ಏನು ಯೂತ್ಸ್ ಆಗಿದ್ದಾಗ ಏನಾಗುತ್ತೆ ಅಂತಂದರೆ ನಾವು ಯೋಚನೆ ಮಾಡ್ತೀವಿ, ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡೋಕ್ಕೂ ಯೋಚನೆ ಮಾಡ್ತೀವಿ, ಪ್ರತಿಯೊಂದು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇದು ನಮಗೆ ಓಕೆನಾ, ಹೆಲ್ಪ್ಫುಲ್ಲಾ, ಇದಾ ಅಂತಂದು. ಒಂದು ಏಜ್ ಒಂದು 60-65 ಇಯರ್ಸ್ ಬರೋಷ್ಟೊತ್ತಿಗೆ ನಾವೊಂದು ಸ್ಟೇಜ್ ವೇರ್ ವಿಲ್ ಹ್ಯಾವ್ ಮನಿ ಅಲ್ಲ, ಅವಾಗ ಏನಾಗುತ್ತೆ, ನಾವು ಏನು ಬೇಕೋ ಅದನ್ನು ಪರ್ಚೇಸ್ ಮಾಡೋಕ್ಕೆ ಕೆಪಾಸಿಟಿ ಇರುತ್ತೆ ಆ ಸ್ಟೇಜಿಗೆ. ಇವ್ರನ್ನ ನಾವು ಸಿಲ್ವರ್ ಸ್ಪೆಂಡರ್ಸ್ ಅಂತ ಕರಿತೀವಿ. ಸಿಲ್ವರ್ ಸ್ಪೆಂಡರ್ಸ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಸೀನಿಯರ್ ಸಿಟಿಸನ್ಸ್. ದ ಏಜ್ ಅಬೌವ್ 59-60 ಇಯರ್ಸ್ನ ನಾವು ಸಿಲ್ವರ್ ಸ್ಪೆಂಡರ್ಸ್ ಅಂತ ಕರಿತೀವಿ. ಈ ವರ್ಡ್ ಜಸ್ಟ್ ನೆನಪಿಟ್ಕೊಳ್ಳಿ, ಓಕೆನಾ. ಸೊ ಏಜ್, ಸ್ಟೇಜ್ ಇನ್ ಲೈಫ್ ಸ್ಟೈಲ್ ಆಲ್ಸೋ ಫ್ಯಾಕ್ಟರ್ ಇದು ಅಫೆಕ್ಟ್ಸ್ ಬೈಯಿಂಗ್ ಡೆಸಿಷನ್. ನೆಕ್ಸ್ಟ್ ಲೈಫ್ ಸ್ಟೈಲ್ ಟ್ರೆಂಡ್ಸ್ ಆಗಲೇ ನೋಡಿದ್ದೀವಿ, ನಮ್ಮ ಲೈಫ್ ಸ್ಟೈಲ್ ಅದು ಇದು. ಸೊ ನಾವು ಮುಂಚೆಯಿಂದ ಒಂದು ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಲೋ ಕ್ಲಾಸ್ ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಹೈ ಕ್ಲಾಸ್ ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಎಸ್ ಆರ್ ನೋ. ಅದು ಆಕ್ಯುಪೇಷನ್ ಹೇಳಿದೆ, ಡಾಕ್ಟರ್ದು ಒಂದು ಟೇಸ್ಟ್ ಇರುತ್ತೆ, ಟೀಚರ್ಸ್ ಒಂದು ಟೇಸ್ಟ್ ಇರುತ್ತೆ, ಎಂಪ್ಲಾಯೀಸು ಪ್ರೈವೇಟಲ್ಲಿ ವರ್ಕ್ ಮಾಡೋರ್ಗೆ ಒಂದು ಟೇಸ್ಟ್ ಇರುತ್ತೆ, ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಒಂದು ಟೇಸ್ಟ್ ಇರುತ್ತೆ, ಆ ಥರ, ಓಕೆ. ನೆಕ್ಸ್ಟ್ ಪರ್ಸ್ನಾಲಿಟಿ. ಸೊ ಪರ್ಸ್ನಾಲಿಟಿ ಅಂದರೆ ನೋಡೋಕ್ಕೆ ಹೆಂಗಿದ್ದಾರೆ ಅಂತಲ್ಲ, ಓಕೆ. ಪರ್ಸ್ನಾಲಿಟಿ ಈಸ್ ಸಮ್ ಟೋಟಲ್ ಆಫ್ ಪರ್ಸ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಿವಿಜುವಲ್. ಫುಲ್ ಟೋಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಿವಿಜುವಲ್ ಏನಿರುತ್ತೆ ಅದನ್ನು ಪರ್ಸ್ನಾಲಿಟಿ ಅಂತ ಕರಿತೀವಿ. ಅದರ ಪ್ರಕಾರ ನಾವು ಅಂಡರ್ಸ್ಟ್ಯಾಂಡಿಂಗ್ ದ ಪರ್ಸ್ನಾಲಿಟಿ ಈಸ್ ಇಂಪಾರ್ಟೆಂಟ್ ಫಾರ್ ದ ರಿಟೇಲರ್ ಟು ಆಫರ್ ಪ್ರಾಡಕ್ಟ್ ದಟ್ ಮ್ಯಾಚಸ್ ದ ಸೆಲ್ಫ್ ಕಾನ್ಸೆಪ್ಟ್ ಆಫ್ ದ ಕಸ್ಟಮರ್ಸ್, ಎಸ್ ಆರ್ ನೋ. ಆ ಸೆಲ್ಫ್ ಅವ್ರ ಕಸ್ಟಮರ್ಸ್ ಹೇಳಿದ್ನಲ್ಲ, ಒಬ್ಬೊಬ್ರದ್ದು ಒಂದೊಂದು ಟೇಸ್ಟ್ ಇರುತ್ತೆ, ಇಂಡಿವಿಜುವಲ್ ಪರ್ಸನ್ಸು ಇಂಡಿವಿಜುವಲ್ ಟೇಸ್ಟ್ ಇರುತ್ತೆ, ಅದನ್ನು ರಿಟೇಲರ್ ಮ್ಯಾಚ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಪರ್ಚೇಸ್ ಸಿಚುವೇಶನ್ ಅಂದರೆ ಫಾರ್ ಎಕ್ಸಾಂಪಲ್ ಮೊನ್ನೆ ರೀಸೆಂಟಾಗಿ ಆಗಿದ್ದು, ಗೋಲ್ಡ್ ರೇಟ್ ಸಡನ್ನಾಗಿ ಒಂದು ಸ್ವಲ್ಪ ಕಮ್ಮಿ ಆಯಿತು, ಎಸ್ ಆರ್ ನೋ. ಈಗ ಫಾರ್ ಎಕ್ಸಾಂಪಲ್ ನಾನು ಅಂದ್ಕೊಳ್ಳಿ, ನಾನು ಇವತ್ತು ಗೋಲ್ಡ್ ರೇಟ್ ಕಮ್ಮಿ ಆಗ್ತದಂದರೆ ಹಿಂದಿನ ದಿವಸ ನಾನು ಗೋಲ್ಡ್ ಪರ್ಚೇಸ್ ಮಾಡಿರ್ತೀನಿ, ನನಗೆ ಕಾಸ್ಟ್ ಜಾಸ್ತಿ ಬಿತ್ತು. ಸೊ ನೆಕ್ಸ್ಟ್ ಡೇನೇ ಕಮ್ಮಿ ಆದ ತಕ್ಷಣ ನನಗೆ ಬೇಜಾರಾಗುತ್ತಾ ಇಲ್ವಾ? ಆಮೇಲೆ ಅವಾಗ ನನಗೆ ತೊಗೊಳಕ್ಕಾಗಲ್ಲ, ಎಸ್ ಆರ್ ನೋ, ಬಿಕಾಸ್ ನಾನು ಹಿಂದಿನ ದಿವಸ ನಾನು ಆಗಲೇ ತೊಗೊಂಡ್ಬಿಟ್ಟಿರ್ತೀನಿ. ಸೊ ಅದು ಇಲ್ಲಾಂದರೆ ಫಾರ್ ಎಕ್ಸಾಂಪಲ್ ಒಂದು ಶಾಪ್ಗೆ ಹೋಗಿರ್ತೀವಿ, ಪರ್ಟಿಕ್ಯುಲರ್ ಬ್ರ್ಯಾಂಡ್ ಯೂಶ್ವಲಿ ನಾವು
ಡ್ರೆಸ್ಸಸ್ ಪರ್ಚೇಸ್ ಮಾಡ್ತೀವಿ ಅಂದ್ಕೊಳ್ಳಿ, ಆ ಬ್ರ್ಯಾಂಡ್ ಸಿಕ್ಕಿಲ್ಲಪ್ಪ ಅಂತಂದರೆ ನಾವೇನು ಮಾಡ್ತೀವಿ, ಔಟ್ ಆಫ್ ಸ್ಟಾಕ್ ಆಗಿತ್ತಪ್ಪ ಅಂತಂದರೆ ನಾನು ಆಬ್ವಿಯಸ್ಲಿ ಬೇರೆ ಆಪ್ಷನ್ ಸರ್ಚ್ ಮಾಡ್ಕೋಬೇಕಾಗುತ್ತೆ. ಎಸ್ ಆರ್ ನೋ? ಸೊ ಪರ್ಚೇಸ್ ಸಿಚುವೇಶನ್ ಹಂಗಿರುತ್ತೆ. ನಮ್ಮ ಹತ್ರ ಒಂದೊಂದು ಸತಿ ಅಮೌಂಟ್ ಇರೋಲ್ಲ ತೊಗೊಳಕ್ಕೆ, ಇಲ್ಲ ಅಮೌಂಟ್ ಇದ್ದರೂ ನಮಗೆ ಪ್ರಾಡಕ್ಟ್ ಸಿಗೋಲ್ಲ. ಇಲ್ಲ ಅಂತಂದರೆ ಫಾರ್ ಎಕ್ಸಾಂಪಲ್ ಫೋನ್ ಮಾಡ್ತೀನಿ, ಏನೋ ತೊಗೋಬೇಕು ಅಂದ್ಕೊಂಡಿರ್ತೀನಿ ಅಂದ್ಕೊಳ್ಳಿ, ಅಮ್ಮಗೆ ಕಾಲ್ ಮಾಡ್ತೀನಿ, ಅಮ್ಮ ಹೇಳ್ತಾರೆ ಬೇಡ ತೊಗೋಬೇಡ ಚೆನ್ನಾಗಿಲ್ಲ ಅಂತಂದು ಹೇಳಿ ತೊಗೋಬೇಕು ಅನ್ನೋ ಮನ್ಸು ಮಾಡಿದೋಳು ನಾನು ಜಸ್ಟ್ ಆ ಫೋನ್ ಕಾಲಿಂದ ನಾನು ಡಿಸಿಷನ್ ಚೇಂಜ್ ಮಾಡಿಬಿಡ್ತೀನಿ. ಸೊ ಆ ಥರ ಪರ್ಚೇಸ್ ಸಿಚುವೇಶನ್ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಸೊ ಇದೆಲ್ಲ ಫ್ಯಾಕ್ಟರ್ಸ್ ವಿಚ್ ಆರ್ ಅಫೆಕ್ಟಿಂಗ್ ದ ಬೈಯಿಂಗ್ ಆಪ್ಷನ್ ಆಫ್ ದ ಕಸ್ಟಮರ್ಸ್. ಓಕೆ, ಇದೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಇದೆಲ್ಲ ಇಷ್ಟು ಮೈಂಡ್ಸೆಟ್ಸ್ ಒಂದು ಕಸ್ಟಮರ್ಸ್ಗೆ ಇರುತ್ತೆ. ಸೊ ಇದೆಲ್ಲ ತಿಳ್ಕೊಂಡ್ಬಿಟ್ಟು ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ. ಸೊ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಅರ್ಥ ಆಗಿಲ್ಲ ಅಂತಂದರೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸಲ್ಲಿ ತಿಳಿಸಿ, ಐ ಟ್ರೈ ಟು ರಿಪ್ಲೈ. ಆ್ಯಂಡ್ ಆದಷ್ಟು MCQsನ ಅಟೆಂಡ್ ಮಾಡಿ. ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟ್ ಮಾಡಿರ್ತೀನಿ, ಇನ್ನೂ ಕೆಲವು ಇದ್ದಾವೆ ಅದನ್ನು ಪೋಸ್ಟ್ ಮಾಡ್ತೀನಿ. ಸೊ ಪ್ಲೀಸ್ ಟ್ರೈ ಟು ಅಟೆಂಡ್ ದೋಸ್ ಕ್ವೆಶನ್ಸ್. ಥ್ಯಾಂಕ್ ಯು.